ಅಂತಿಮದ ಆರಂಭ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ದಿನದಲ್ಲೂ ಕೂಡ ಕಡೆಯ ಕಾಲದ ಗುರುತುಗಳನ್ನು ಸಭೆ ಹೇಗೆ ದೇವರ ಬರೋಣಕ್ಕೆ ಸಿದ್ಧವಾಗಬೇಕೆಂಬುದಾಗಿ ಅದರ ಕುರಿತಾಗಿ ಇವತ್ತಿನ ವಿಷಯಗಳನ್ನು ನಾವು ಕೇಳಿ ತಿಳಿದುಕೊಳ್ಳೋಣ. ಬನ್ನಿ. ಪ್ರೈಸ್ ಲಾರ್ಡ್ ಬ್ರದರ್. ಇವತ್ತು ಬಹಳ ಮುಖ್ಯವಾದ ಒಂದು ವಿಷಯ ಮಾತಾಡ್ಬೇಕೆಂಬುದಾಗಿ ಆಲೋಚಿಸಿದ್ದೇವೆ. ಅದೇನಂದ್ರೆ ಯುದ್ಧ. ಯಾಕಂದ್ರೆ ಮತ್ತಾಯ 24ನೇ ಅಧ್ಯಾಯದಲ್ಲೂ ಕೂಡ ದೇವರು ಕಡೆಯ ಕಾಲದ ಗುರುತುಗಳಲ್ಲಿ ಫಸ್ಟ್ ಪಾಯಿಂಟ್ ಮಾತಾಡದೆ ಯುದ್ಧಗಳ ಬಗ್ಗೆ ಮಾತಾಡ್ತಾರೆ. ಯುದ್ಧಗಳಾಗುವ ಸುದ್ದಿಯನ್ನು ಕೇಳುವಿರಿ ಅಂತ. ಸೊ ಇವತ್ತಿನ ಯುದ್ಧದ ಪರಿಸ್ಥಿತಿ ನೋಡ್ಬೇಕಾದ್ರೆ ಎಲ್ಲಾ ಕಡೆ ಹರಡಿದೆ. ಸೊ ನಾವು ಇವತ್ತಿನ ಕರೆಂಟ್ ಸಿಚುವೇಶನ್ ಮಾತಾಡೋದಕ್ಕಿಂತ ಮುಂಚೆ ನಾವು ಕಳೆದ 2 ಸಂಚಿಕೆಗಳ ಮುಂಚೆ ಇಸ್ರೇಲ್ ಕುರಿತಾಗಿ ಇಸ್ರೇಲ್ ಯಾವ ರೀತಿಯಾಗಿ ಫಾರ್ಮೇಶನ್ ಆಯ್ತು ಎಂಬುದಾಗಿ ನೋಡಿದ್ವಿ. ಇವತ್ತಿನ ಪ್ರೆಸೆಂಟ್ ಸಿಚುವೇಶನ್ ಅಲ್ಲೂ ಕೂಡ ಈ ಯುದ್ಧ ಎಲ್ಲವೂ ಕೂಡ ಯಾವ್ದರ ಬೇಸ್ ಅಲ್ಲಿ ಹೋಗ್ತಾ ಇದೆ ಅಂದ್ರೆ ಇಸ್ರೇಲ್ ನ ಬೇಸ್ ಆಗಿ ಯುದ್ಧ ಎಲ್ಲ ಹೋಗ್ತಾ ಇದೆ. ಸೊ ಹಾಗಾದ್ರೆ ಈ ಯುದ್ಧ ಯಾತಕ್ಕೋಸ್ಕರ ನಡೀತಾ ಇದೆ, ಇದರ ಆರಿಜಿನ್ ಏನು, ಈ ಯುದ್ಧ ನಡೆಯುವುದಕ್ಕೆ ಕಾರಣಗಳೇನೆಂಬುದಾಗಿ ಅದರ ಕುರಿತಾಗಿ ನೀವು ಹೇಳೋದಾದ್ರೆ ವೀಕ್ಷಕರಿಗೆ, ಇದನ್ನು ವೀಕ್ಷಿಸುತ್ತಿರುವಂತ ಎಲ್ಲರಿಗೂ ಕೂಡ ಅನುಕೂಲವಾಗಿರುತ್ತೆ. ಇವಾಗ ನಾವು ಒಂದು ಸಮಸ್ಯೆ ನೋಡಲು ಆರಂಭಿಸಬೇಕಾದ್ರೆ ಈ ಸಮಸ್ಯೆ ನಡೆಯುತ್ತಿರುವುದು ಎಲ್ಲರೂ ಕಾನ್ಸೆಪ್ಟ್ ಮಾಡ್ತಾ ಇರ್ತಾರೆ. ಅದರ ಒಳ್ಳೆ ಪ್ರಶ್ನೆ ಕೇಳಿದ್ರೆ ನೀವು, ಇದರ ಆರಂಭ ಎಲ್ಲಿದೆ ಎಂಬುದಾಗಿ. ಹೌದು, ಇದು ಇಸ್ರೇಲ್ಗೆ ಸಂಬಂಧಪಟ್ಟ ಕಾರ್ಯ ಎಲ್ಲಿದೆ ಎಂಬುದಾಗಿ ಕೇಳಿದ್ರಿ. ನೀವು ಹೇಳಿದ ರೀತಿಯಲ್ಲೇ ನಮಗೆ ಕಳೆದ 2 ವಾರಗಳ ಹಿಂದೆ ಇಸ್ರೇಲ್ ಸಂಬಂಧಪಟ್ಟ ವಿಷಯವನ್ನ ಮಾತಾಡಿದ್ವಿ. ಇಸ್ರೇಲ್ ಎನ್ನುವಂಥದ್ದು ಬಂದು ಇವತ್ತು ಒಂದು ದೇಶ, ನಮ್ಮ ಕಣ್ಗಳ ಮುಂದೆ ಇರುವಂಥ ಒಂದು ದೇಶ. ಇನ್ನು ಹೇಳಬೇಕು ಅಂದರೆ ಆ ದಿನದಲ್ಲಿ ಬಂದು ಇವತ್ತು ನಡೆಯುವಂತಹ ಕಾರ್ಯಗಳೆಲ್ಲದಕ್ಕೂ ಒಂದು ಕೇಂದ್ರ ಬಿಂದುವಾಗಿ ಅವರಿದ್ದಾರೆ ಎನ್ನುವುದು ಲೋಕ ಅರಿತಿರುವಂಥ ಒಂದು ವಿಷಯ. ಆದರೆ ಇಸ್ರೇಲ್ ಎನ್ನುವುದಕ್ಕೆ ಯಾಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಇಲ್ವಾ? ಇವತ್ತು ಲೋಕ ಜನಸಂಖ್ಯೆಯಲ್ಲಿ 3-4% ಮಾತ್ರ ಅವರಿದ್ದಾರೆ. ಇನ್ನೊಂದು ಇಡೀ ವರ್ಲ್ಡ್ ಅಲ್ಲೇನೆ ಬಹಳ ಚಿಕ್ಕ ದೇಶ ಇಸ್ರೇಲ್. ಇರೋದ್ರಲ್ಲಿ ಬಹಳ ಚಿಕ್ಕ ದೇಶ. ಅದೇ ಲೋಕ ಜನಸಂಖ್ಯೆಯಲ್ಲಿ 3-4% ಮಾತ್ರ ಅವರು ಒಳಗಿದ್ದಾರೆ ಅಷ್ಟೇ. ಸೊ ಈಗಿರುವ ಪಕ್ಷದಲ್ಲಿ ಹೇಗೆ ಈ ಲೋಕದಲ್ಲಿರುವ ಎಲ್ಲ ಕಾರ್ಯದಲ್ಲಿ ಒಂದು ಕೇಂದ್ರ ಬಿಂದು ಸೆಂಟ್ರಲ್ ಅವರಿದ್ದಾರೆ ಅಂತ ನೋಡೋದಾದ್ರೆ ಇದಕ್ಕಿಂತ ಬಹಳ ದೇಶಗಳಿದೆ ಅಲ್ವಾ, ಎಷ್ಟು ಮಂದಿ ಇದ್ದಾರೆ. ಇನ್ನೂ ಸರಿಯಾಗಿ ಹೇಳ್ಬೇಕಂದ್ರೆ ಇಸ್ರೇಲ್ ದೇಶದಲ್ಲಿ ಇಸ್ರೇಲರು ಇರುವುದಕ್ಕಿಂತ ಇಸ್ರೇಲ್ ದೇಶ ಬಿಟ್ಟು ಹೊರಗೆ ಅಧಿಕವಾಗಿದ್ದಾರೆ ಅವರು. ಆ ದೇಶದಲ್ಲಿ ಇರೋದಕ್ಕಿಂತ ಹೊರಗೆ ಜಾಸ್ತಿ ಆಗಿದ್ದಾರೆ. ಆ ರೀತಿ ಇರುವಲ್ಲಿ ಇವರು ಯಾರು, ಯಾತ್ರಿಂದ ಈ ರೀತಿ ಇದ್ದಾರೆ ಎನ್ನುವುದನ್ನು ನಾವು ಸ್ವಲ್ಪ ನೋಡಬೇಕಾಗಿರೋದು ಅವಶ್ಯವಾಗಿದೆ. ಇದರ ಪೂರ್ವ ಕಾರ್ಯವನ್ನು ನೋಡುವುದು ಸ್ವಲ್ಪ ಮುಖ್ಯವಾಗಿದೆ. ಯಾಕೆಂದರೆ ಇವರು ಬಂದು ಬರೀ ಈ ಲೋಕ ರೀತಿಯಾಗಿ ಜ್ಞಾನದಲ್ಲಿಯೋ ಅಥವಾ ಓದುವುದರಲ್ಲಿಯೋ ಇಷ್ಟು ನಾಲೆಜ್ಫುಲ್ ಆಗಿ ಬರಕ್ಕೆ ಸಾಧ್ಯನೇ ಇವರು? ನನ್ನನ್ನು ಕೇಳುವುದಾದರೆ ಇಸ್ರೇಲರಿಗಿಂತ ಜ್ಞಾನ ಅಧಿಕವಾಗಿದ್ದಂತಹ ಜನಗಳು ಗ್ರೀಕರು. ಅವರ ಒಂದು ಜ್ಞಾನ ಬಹಳ ಅಧಿಕವಾಗಿ ಮಾತಾಡಲ್ಪಡುತ್ತದೆ. ಬೈಬಲ್ನಲ್ಲಿ ಹೇಳುವುದಾದರೆ ಪೂರ್ವ ದಿಕ್ಕಿನವರ ಜ್ಞಾನ ಎಂಬುದಾಗಿ ಸೊಲೊಮನ್ ಜ್ಞಾನ ಪೂರ್ವ ದಿಕ್ಕಿನಲ್ಲಿರುವಂಥ ಜ್ಞಾನಕ್ಕಿಂತ ಅಧಿಕವಾಗಿತ್ತು ಅಂತ ಹೇಳ್ತಾರೆ. ಸೊ ಈಸ್ಟರ್ನ್ ಸೈಡ್ ಅಂದರೆ ಸ್ವಲ್ಪ ಈಸಿಯಾಗಿ ನಿಮಗೆ ಅರ್ಥ ಆಗೋ ರೀತಿ ಹೇಳಬೇಕು ಅಂದರೆ ಇಸ್ರೇಲ್ಗೆ ಈಸ್ಟರ್ನ್ ಸೈಡಲ್ಲಿ ಇರುವಂತಹ ದೇಶಗಳು ಚೈನಾ, ಇಂಡಿಯಾವರೆಗೂ ಇರುವವರೇ ಬಹಳ ಜ್ಞಾನವುಳ್ಳವರಾಗಿದ್ದರು. ನೀವು ಕೂಡ ನೋಡಿ, ಯೇಸು ಹುಟ್ಟಿದ ಕೂಡಲೇ ಅವ್ರನ್ನ ನೋಡುವುದಕ್ಕೆ ಪೂರ್ವ ದಿಕ್ಕಲ್ಲೇ ಶಾಸ್ತ್ರಿಗಳು ಬಂದರು. ಸೊ ಅಷ್ಟೊಂದು ಜ್ಞಾನವುಳ್ಳವರು. ಆ ರೀತಿ ಇರುವುದಾದರೆ ಎಷ್ಟೊಂದು ಇವತ್ತು ವರ್ಲ್ಡೇ ಕಂಟ್ರೋಲ್ ಮಾಡುವ ಸ್ಥಳದಲ್ಲಿ ಇದ್ದಾರೆ ಅಂದರೆ ಇವರು ಯಾವ ರೀತಿ ಇದ್ದಾರೆ? ಯಾಕೆ ದೊಡ್ಡ ದೊಡ್ಡ ನಾಯಕರುಗಳು ಕೂಡ ಇಸ್ರೇಲ್ ಮೇಲೆ ಕೈ ಇಡುವುದಕ್ಕೆ ಯೋಚನೆ ಮಾಡ್ತಾರೆ? ಒಂದು ವೇಳೆ ಅಮೆರಿಕ ಅದಕ್ಕೆ ಕಾರಣ, ಅಮೆರಿಕರದನ್ನೆಲ್ಲ ಭಯಪಡ್ತಾರೆ ಅಂತ ಕೇಳಿದ್ರೆ ಹಂಗೂ ನೀವು ಹೇಳಕ್ಕಾಗಲ್ಲ. ಯಾಕೆ ಅಂತ ಕೇಳುವುದಾದರೆ ಅಮೆರಿಕ ಎನ್ನುವುದು 1930 ನಂತರವೇ ಒಂದು ಆ ದೇಶ ಪ್ರಾಬಲ್ಯವಾದ ದೇಶ ಎನ್ನುವ ಸ್ಥಾನಕ್ಕೆ ಬರುತ್ತದೆ. ಇನ್ನು ಹೇಳಬೇಕು ಅಂದರೆ ಮೊದಲ ಮಹಾಯುದ್ಧದಲ್ಲಿ ಅದರ ಪಾರ್ಟ್ ಏನೂ ಇಲ್ಲ. ಇಂಗ್ಲೆಂಡೇ ಅವಾಗ ದೊಡ್ಡ ರಾಷ್ಟ್ರ. ಇಂಗ್ಲೆಂಡ್ಗೂ ಇಸ್ರೇಲ್ಗೂ ಯಾವಾಗಲೂ ಆಗಲ್ಲ. ಯಾವಾಗ ಹೇಳ್ತಾ ಇದ್ದಾರೆ? 1930 ನಂತರ ಹೇಳ್ತಾ ಇದ್ದೀನಿ. ಸೊ ಆ ರೀತಿ ಇರುವಲ್ಲಿ ಇಸ್ರೇಲ್ ಇಷ್ಟು ಬಲವಾಗಿದೆ ಎನ್ನುವುದಕ್ಕೆ ಅಮೆರಿಕ ಮಾತ್ರ ಕಾರಣನ ಅಂತ ಕೇಳಿದ್ರೆ ಚರಿತ್ರೆ ಪೂರ್ತಿಯಾಗಿ ನೋಡಿದ್ರೆ ಅಮೆರಿಕನ್ ಇರೋದಿಲ್ಲ. ಅಮೆರಿಕ ಎನ್ನುವಂಥದ್ದು 1700, 1800 ಆ ಸಂದರ್ಭಗಳಲ್ಲಿ ಉಂಟಾದಂತಹ ಒಂದು ದೇಶ. ಇವತ್ತಿರುವಂಥದ್ದು ಒಂದು ಪ್ರಬಲ ದೇಶವಾಗಿದೆ, ಇವತ್ತಿಲ್ಲ ಅಂತಿಲ್ಲ. ಆದರೆ ಹೇಗೆ ಇವರು ಇಷ್ಟು ವರ್ಷಗಳ ಕಾಲ ಈ ಒಂದು ಕಾರ್ಯದಲ್ಲಿ ಇದ್ದಾರೆ ಎಂಬುದಾಗಿ ನೋಡುವುದಾದರೆ ಇಸ್ರಾಯೇಲಿಗೆ ದೇವರು ಕೊಟ್ಟಿರುವಂತಹ ಒಂದು ದೊಡ್ಡ ಕೃಪೆ ಒಂದು ಕಾಲಘಟ್ಟದಲ್ಲಿ, ಅದನ್ನೇ ಹೇಳ್ತೀನಿ ನಾನು. ಅವರ ಮೂಲಪುತ್ರಗಳು ಕೆಲವರಿದ್ದಾರೆ, ನನಗೆ ಬೆರಳಿಕೆಯಲ್ಲಿ 710 ಮಂದಿ ಇರ್ತಾರೆ. ಇವರು ಮಾಡಿದಂತಹ ಕಾರ್ಯಗಳಿದೆ ನೋಡಿ, ಇದು ಬಂದು ಬಹಳ ದೊಡ್ಡದ್ದು. ಅವರ ವಿಷಯಗಳು ಬಹಳ ದೊಡ್ಡದು. ಈಗ ಅಬ್ರಹಾಂ, ಈಸಾಕ್, ಯಾಕೋಬ, ಅದರ ನಂತರ ಬಂದಂತಹ ಮೋಶೆ, ಅನಂತರ ಹಾಗೆ ನೋಡುವುದಾದರೆ ಯೋಸೇಪನು, ಅದರ ನಂತರ ಹಾಗೆ ನೋಡ್ತಾ ಬರುವುದಾದರೆ ನೀವು ಇಬ್ರಿಯರಿಗೆ 11ನೇ ಅಧ್ಯಾಯದಲ್ಲಿ ಇವರನ್ನು ನೋಡೋಕ್ಕೆ ಸಾಧ್ಯ. ಈ ರೀತಿ ಬಹಳ ಮುಖ್ಯವಾಗಿ ದಾವೀದನು ಬರ್ತಾರೆ ಅಲ್ಲಿ. ದಾವೀದನ ನಂತರ ಒಂದಿಬ್ಬರು ಮಾತ್ರ ಬೆರಳಿಕೆಯಲ್ಲಿ ಎಣಿಸ್ಬೋದು, HK ರಾಜ. ಆದರೆ ದಾವೀದನಷ್ಟು ಯಾರೂ ಇಲ್ಲ ಅಷ್ಟರ ಮಟ್ಟಿಗೆ. ಅದಾದ ನಂತರ ಅದರಲ್ಲಿ ಬಂದು ನಿಲ್ಲುವವರು ಬಹಳ ಮುಖ್ಯವಾದ ವ್ಯಕ್ತಿ ಅಂತ ಕೇಳಿದ್ರೆ ಯೇಸು ಕ್ರಿಸ್ತನ ಮಾತ್ರನೇ ಅದರಲ್ಲಿ ಬರ್ತಾರೆ. ಸೊ ಅದರಲ್ಲಿ ಇವರು ಈ ಬೆರಳಿಕೆಯಲ್ಲಿರುವಂತಹ 10-15 ಮಂದಿ ಸಾಧನೆ ಮಾಡಿದಂತಹ ಸಾಧನೆಗಳು ಉಂಟಲ್ವಾ, ದೇವರಿಗೋಸ್ಕರವಾಗಿ ಮಾಡಿದ್ದು, ಇವೆಲ್ಲವೂ ಕೂಡ ಒಂದು ದೊಡ್ಡ ಕಾರ್ಯವಾಗಿದೆ. ಸರಿ, ಇದೆಲ್ಲ ಇವಾಗ ನಾವು ಬಿಬ್ಲಿಕಲ್ ಆಗಿ ನೋಡುವವರಿಗೆ ಇದೆಲ್ಲ ಅರ್ಥ ಆಗುತ್ತೆ ಈ ಕಾರ್ಯ ಎಲ್ಲ ಮಾಡಿದ್ದಾರೆ ಅಂತ. ಅವರು ಹಾಕಿದಂತಹ ಒಂದು ಬೇಸ್, ಅವರು ರೂಪಿಸಿ ಇಟ್ಟಂತಹ ಬೇಸ್ ಮೇಲೆ ಇಸ್ರೇಲ್ ಒಂದು ಕಟ್ಟಲ್ಪಟ್ಟಿತು. ಇವರು ಬಂದು ಇವತ್ತು ಇಸ್ರೇಲಿಯರ ಬಳಿಯಲ್ಲಿ ಬಹಳ ಮಂದಿ ಹೇಳ್ತಾರೆ ಇಸ್ರೇಲ್ ಬಂದು ಬಹಳ ಮೋಸ ಎಂಬುದಾಗಿ.
ಇವತ್ತು ಮೋಸವಿಲ್ಲದಿರುವ ದೇಶ ಯಾವುದಿದೆ? ಯಾವ ದೇಶ ತಪ್ಪು ಮಾಡದೇ ಇದೆ? ಎಲ್ಲ ದೇಶವೂ ಕೂಡ ತಪ್ಪು ಮಾಡುತ್ತೆ ಅಲ್ವಾ? ಇವರು ಕೂಡ ತಪ್ಪು ಮಾಡ್ತಾರೆ. ಇವರು ತಪ್ಪೇ ಮಾಡಲಿಲ್ಲ ಆ ರೀತಿಯಾಗಿ ನಾನು ಹೇಳಕ್ಕೆ ಬರ್ತಾ ಇಲ್ಲ. ಇವರು ತಪ್ಪು ಮಾಡ್ತಾರೆ, ಎಲ್ಲ ದೇಶಗಳು ತಪ್ಪು ಮಾಡ್ತಾ ಇವೆ. ಬೈಬಲ್ ಪ್ರಕಾರ ಒಂದು ದೇಶ ಬಾಳ್ತಾ ಇದೆ ಅಂದರೆ ಲೋಕದಲ್ಲಿನ ದೇಶ ನಾವು ಇವತ್ತು ನೋಡೋಕ್ಕೆ ಆಗಲ್ಲ. ಬೈಬಲ್ ಪ್ರಕಾರ ಬಾಳುವಂಥ ಜನಗಳನ್ನ ನೋಡ್ಬೋದು. ಒಂದು ದೇಶ 100% ಬೈಬಲ್ ಥರ ಇದೆ ಅಂತ ಕೇಳಿದ್ರೆ ಅಂಥ ಒಂದು ದೇಶ 100% ನನಗೆ ಗೊತ್ತಿರುವ ಯಾವುದೂ ಇಲ್ಲ. ಮೇ ಬಿ ಇರ್ಬೋದು, ಗೊತ್ತಿಲ್ಲ ನನಗೆ. ಆ ರೀತಿ ಇರುವ ಪಕ್ಷದಲ್ಲಿ ಇಸ್ರೇಲ್ರು ತಪ್ಪು ಮಾಡ್ತಾರಿಲ್ಲ ಅಂತ ಹೇಳ್ತಿಲ್ಲ. ಆದರೆ ಒಬ್ಬೊಬ್ಬರಿಗೂ ಅವರ ಸೈಡಲ್ಲಿ ಒಂದು ನ್ಯಾಯ ಅಂತ ಇರುತ್ತಲ್ವಾ? ಎಲ್ರಿಗೂ ಒಂದು ನ್ಯಾಯ ಇರುತ್ತಲ್ವ? ನಾನು ಹೇಳ್ತೀನಿ, ಉಗ್ರವಾದಿಗಳು ಗುಂಡಾಗ್ತಾರಲ್ವಾ, ಅವರು ಕೂಡ ಅವರ ಕಡೆ ಒಂದು ನ್ಯಾಯ ಹೇಳ್ತಾರೆ. ಕೋರ್ಟಲ್ಲಿ ಹೋಗಿ ಹೇಳಿದ್ರು ಯಾಕಿಟ್ಟೆ ಎಂಬುದಾಗಿ ಹೇಳಿ. ಅದೇ ರೀತಿ ಇಸ್ರೇಲರಿಗೂ ಒಂದು ನ್ಯಾಯವಿದೆ. ಅವರು ಮಾಡಿರುವ ಕಾರ್ಯಗಳಿಗೆ ಅವ್ರು ಯಾಕೆ ಮಾಡಿದ್ರು, ಏನೋ ಪಾಠಗಳು ಅಂತೇಳಿ. ಹೆಚ್ಚು ಕಡಿಮೆ ಇವತ್ತು 1948 ನಾವು ನೋಡುವಂಥ ಒಂದು ಕಾರ್ಯವಾಗಿದೆ. 1948 ಹಿಂದೆ ನೋಡ್ಬೇಕು ನಾವು. ಅವರೇನಾದ್ರು, ಯಾವ ರೀತಿ ಇದ್ರು. ಈಗ ಒಂದು 76 ವರ್ಷ ನಾವು ನೋಡ್ತಾ ಇದ್ದೀವಿ. ಒಂದು 2000 ವರ್ಷದ ಹಿಂದೆ ಅವರು ಪಟ್ಟಂಥ ಪಾಠಗಳಿದೆ, ಬಹಳ ವ್ಯತ್ಯಾಸ ಇದೆ. ಸೊ ಅದರಿಂದ ಅವರು ಬಂದು ಈ ಸ್ಥಳಕ್ಕೆ ಬಂದು ಅವ್ರು ನಿಂತಿದ್ದಾರೆ. ಸೊ ಇವತ್ತು ಅವರು ಮಾಡುವಂಥ ಕಾರ್ಯಗಳಲ್ಲಿ ಬಹಳ ವಿಷಯಗಳು ಒಡಂಬಡಬಹುದು, ಕೆಲವೊಂದು ಒಡಂಬಡದು ಹೋಗ್ಬೋದು, ಎಲ್ಲ ಇದೆ. ಆದರೆ ನಾನು ಇದನ್ನೆಲ್ಲ ದಾಟಿ ಓವರ್ ಆಗಿ ಹೆಂಗೆ ನೋಡ್ತೀನಿ ನಾನು ನೋಡೋದಾದರೆ, ಇಸ್ರೇಲ್ದರಲ್ಲಿ ಕೆಟ್ಟವರು ಇದ್ದಾರೆ, ಒಳ್ಳೆಯವರು ಇದ್ದಾರೆ. ನಾನು ಒಳ್ಳೆಯವರಂತ ಗೊತ್ತೀನಿ ಅಷ್ಟೇ. ಸೊ ಇಸ್ರೇಲ್ ದೇಶವನ್ನು ನಾನು ಕಣ್ಮುಚ್ಕೊಂಡು ಅವ್ರನ್ನ ಇದು ಮಾಡ್ತೀನಿ ಆ ರೀತಿ ಹೇಳಕ್ಕೆ ಬರ್ತಾ ಇಲ್ಲ. ಈ ಸತ್ಯವೇದಕ್ಕೆ ತಕ್ಕ ಹಾಗೆ ನಡೆಯುವಂತಹ ಸಂಭವಗಳು ಯಾವ ಪ್ರಕಾರ ನಡೆಯುತ್ತೆ, ಎಲ್ಲೋಗಿ ಮುಗಿಯುತ್ತೆ ಅನ್ನೋದು ನಮಗೆ ಗೊತ್ತಾಗಿದೆ ಅಲ್ವಾ? ಮುಂಚಿತವಾಗಿ ಅದು ಹೇಳಲ್ಪಟ್ಟಿದೆ. ಸೊ ಇವತ್ತು ನಾವು ನೋಡುವಂಥದ್ದು ಎಲ್ಲಿಂದ ನೋಡ್ತೀವಿ ಅಂದರೆ, ಇಸ್ರೇಲ್ ಎನ್ನುವಂಥದ್ದು ಯಾತಕ್ಕಾಗಿ ಈಗ ಇವರ 2000 ವರ್ಷ ಹಿಸ್ಟ್ರಿ ನೋಡೋದಾದರೆ ಇರಲಿ, ಅದೊಂದು ಕಡೆ ಇರಲಿ. ಈ ಇಸ್ರೇಲ್ ಎನ್ನುವುದು ಎಲ್ಲಿ ಯಾತಕ್ಕಾಗಿ ಈಗ ಎಂಬುದಾಗಿ ನೋಡುವುದಾದರೆ, ಬೈಬಲ್ ಪ್ರಕಾರವಾಗಿ ಈ ಇಸ್ರಾಯೇಲ್ಯರು ಸ್ವಲ್ಪ ದಿನ ಕಳೆದು ಹೋಗ್ತಾರೆ ಎಂಬುದಾಗಿ ಬೈಬಲ್ ಹೇಳುತ್ತೆ. ಅವರು ಕಳೆದು ಹೋಗ್ತಾರೆ ಎಂಬುದಾಗಿ, ಚದುರಿಸಲ್ಪಡ್ತಾರೆ ಎಂಬುದಾಗಿ ಹೇಳಿದ ದೇವರು ಹೇಳ್ತಾರೆ. ಅವರನ್ನ ಮತ್ತೆ ಕೂಡಿಸ್ತೀನಿ ಎಂಬುದಾಗಿ, ಚತುರ್ದಿಕ್ಕುಗಳಿಂದ ಕೂಡಿಸುತ್ತೇನೆ ಎಂಬುದಾಗಿ ಹೇಳ್ತಾರೆ. ಯೆಶಾಯ 43ನೇ ಅಧ್ಯಾಯದಲ್ಲಿ 5ರಿಂದ 6ನೇ ವಾಕ್ಯದವರೆಗೂ ಅವರನ್ನ ಕೂಡಿಸ್ತೀನಿ ಎಂಬುದಾಗಿ ಅವ್ರು ಹೇಳ್ತಾರೆ. ಹೇಳಿದ ಪ್ರಕಾರ ಅವರು ಬಂದು ಸರಿಯಾಗಿ ಕೂಡಿಸುತ್ತಾರೆ. ಆ ಕಾಲಘಟ್ಟವು ಬಂದಿತ್ತು ಎಷ್ಟು ವರ್ಷ ಅಂತ ಕೇಳಿದ್ರೆ 1850 ವರ್ಷ. ಅವ್ರ ಥರ ಅಧಿಕವಾಗಿ ಪಾಡನ್ನು ಅನುಭವಿಸುವವರು ಲೋಕದಲ್ಲಿ ನೋಡೋಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಜೀವನ ಚರಿತ್ರೆ ಲೆಕ್ಕವನ್ನು ನೋಡೋದಾದರೆ, ಅಬ್ರಹಾಮನಿಂದ ಯೇಸು ಕ್ರಿಸ್ತನವರೆಗೂ ಒಂದು 2000 ವರ್ಷ, ಯೇಸು ಕ್ರಿಸ್ತನಿಂದ ಇಲ್ಲಿಯವರೆಗೂ ಒಂದು 2000 ವರ್ಷ. ಈ 2000 ವರ್ಷದಲ್ಲಿ ನೀವು ಲೆಕ್ಕ ಹಾಕಿ ನೋಡೋದಾದರೆ ಹೆಚ್ಚು ಕಡಿಮೆ ಕೊನೆಯ ಪಕ್ಷ ಒಂದು 4000 ವರ್ಷದಲ್ಲಿ ಹೇಳ್ತಾ ಇದ್ದೀನಿ, ಒಂದು 2500 ವರ್ಷಕ್ಕಿಂತ ಮೇಲೆ ಅವರು ನಿರಕ್ಷರಾಗಿ ಇದ್ದಾರೆ. ಹೌದು. ಈಗ ಅಬ್ರಹಾಮನ ಕಾಲದಲ್ಲಿ 400 ವರ್ಷ ಇದ್ರು, ಸರಿನಾ? ಅದರ ನಂತರ ಮೋಶೆ, ಯೆಹೋಶುವ ನಾಯಕತ್ವದ ಒಳಗೆ ಬರ್ತಾರೆ. ಅದರ ನಂತರ ಚಿದ್ಕೀಯನ ಕಾಲದಲ್ಲಿ ಚದುರಿಸಲ್ಪಡ್ತಾರೆ ಅವರು, ಬ್ಯಾಬಿಲೋನಿಗೆ ಚದುರಿಸಲ್ಪಡ್ತಾರೆ ಅವರು. ಅಲ್ಲಿ ಆರಂಭಿಸಿ, ಅಂದರೆ 2ನೇ ಶತಮಾನದಲ್ಲಿ ಆರಂಭಿಸಿ ಅವರು ಮತ್ತೆ ಅವರ ರಾಜ್ಯಭಾರವನ್ನು ಕೈಯಲ್ಲಿ ತಗೊಂಡ್ಲೇ ಇಲ್ಲ, ಅವರು ಸಿಗ್ಲೇ ಇಲ್ಲ ಅದು. ಅದರ ನಂತರ ಮೇದಿಯ ಪರ್ಷಿಯರು, ಅನಂತರ ಗ್ರೀಕರು, ರೋಮನ್ನರು. ಈಗ ಅವ್ರ ರಾಜ್ಯಭಾರ ಅವ್ರು ಕೈ ಬಿಟ್ಟು ಹೋಗಿ, ಚಿದ್ಕೀಯನ ಕಾಲದಲ್ಲಿ ಕೈ ಬಿಟ್ಟು ಹೋಗಿ, ಅದು ಅದಾದ ನಂತರ ಮತ್ತೆ ರಾಜ್ಯಭಾರ 1948 ಕೈಗೆ ಸಿಕ್ಕಿದೆ ಅವರಿಗೆ. ನೀವು ಲೆಕ್ಕ ಹಾಕಿ ನೋಡ್ರಿ, ಹೆಚ್ಚು ಕಡಿಮೆ 2500 ವರ್ಷ ಅವ್ರಿಗೆ ರಾಜ್ಯಭಾರನೇ ಇಲ್ಲ. ಆದರೆ ಅವ್ರ ದೇಶ ಅದು, ಅದರ ದೇಶವನ್ನು ಬೇರೆ ಯಾರು ಆಳ್ತಾನೆ ಇದ್ರು, ಸರಿನಾ? ಅದಕ್ಕಿಂತ ಹಿಂದೆ 400 ವರ್ಷ ಅವರು ಐಗುಪ್ತದಲ್ಲಿ ಗುಲಾಮರಾಗಿದ್ರು. ಈ 4000 ವರ್ಷದ ನೀವು ಲೆಕ್ಕ ಹಾಕಿ ನೋಡೋದಾದ್ರೆ ಹೆಚ್ಚು ಕಡಿಮೆ 3000 ವರ್ಷ ಅವರು ದಾಸತ್ವದಲ್ಲಿಯೇ ಇದ್ದಿದ್ದಾರೆ ಅವರು, ಸರಿನಾ? ಈಗ ದಾವಿದನೇ ಮೊದಲ ರಾಜ ಅಂತ ಇಟ್ಕೊಳ್ಳಿ. ಸೌಲ್ ಲೆಕ್ಕದ ಪ್ರಕಾರ ನಾವು ತೆಗೆದುಕೊಳ್ಳುವುದಿಲ್ಲ, ದಾವಿದನೇ ಮೊದಲ ರಾಜ ಅಂತ ಇಟ್ಕೊಳ್ಳಿ. ದಾವಿದನಿಂದ ಹಿಡಿದು ಎಕೋನಿಯ ಕಾಲದವರೆಗೂ ಒಂದು ರಾಜ್ಯಭಾರ. ಅದನ್ನು ಬಿಟ್ಟರೆ ಈಗಲೇ ಅವರಿಗೆ ರಾಜ್ಯಭಾರ ಒಂದು 80 ವರ್ಷದಿಂದ. ಅವರ ದೇಶದಲ್ಲಿ ಅವರು ಲೆಕ್ಕದ ಪ್ರಕಾರ 4000 ವರ್ಷದಲ್ಲಿ ಬಹಳ ಸ್ವಲ್ಪ ಕಾಲ ಇದ್ದಿದ್ದಾರೆ, ಬಹಳ ಸ್ವಲ್ಪ ಕಾಲ ಆಡಳಿತ ಮಾಡಿದ್ದಾರೆ. ಹಾಗಾದ್ರೆ ಇಷ್ಟು ವರ್ಷ ಅವ್ರು ನೋಡಿದ್ಯಾರು? ಅವ್ರನ್ನ ಯಾರು ಏನು ಮಾಡಿದ್ರು? ಅವ್ರನ್ನ ಅಟ್ಟಿದ್ಯಾರು? ಓಡಿಸಿದ್ಯಾರು? ಹೊಡೆದಿದ್ಯಾರು? ಅವ್ರ ದೇಶದಲ್ಲಿ ಯಾಕೆ ಅವ್ರನ್ನ ಬಂದು ಹಿಡಿದ್ರು? ಈಗ ವೆನೆಜುವೆಲಾನ ಅಮೆರಿಕ ಆಧಿಪತ್ಯವಾಗಿ ಹಿಡಿದ್ರು, ಅದು ತಪ್ಪು, ನಾನು ಸರಿ ಅಂತ ಹೇಳ್ತಾ ಇಲ್ಲ, ಕರೆಕ್ಟ್ ಅಲ್ವಾ? ಹಾಗಾದ್ರೆ ಚಿಟಿಕೆಯನ್ನು ಬಂದು ಹಿಡಿದು ಹೋಗುವುದು, ಕಣ್ಣ ಕುರುಡಾಗಿಸುವುದು, ಕೈಯಲ್ಲಿ ಬೇಡಿ ಹಾಕುವುದು. ಇವತ್ತು ವೆನೆಜುವೆಲಾ ಕೈಯಲ್ಲಿ ಬೇಡಿ ಹಾಕಿ ಎಷ್ಟು ದೊಡ್ಡ ತಪ್ಪಾಗಿದೆಯೋ ಅದೇ ತಪ್ಪನ್ನ 2600 ವರ್ಷಕ್ಕಿಂತ ಮುಂಚೆ ಚಿಟಿಕೆಯವನ ಕೈಯಲ್ಲಿ ಬೇಡಿ ಹಾಕಿ ಹೇಳ್ಕೊಂಡದ್ರು. ಹಾಗಾದ್ರೆ ನಾವು ಚಿಟಿಕೆಯನ ತಪ್ಪನ್ನ ನಾವು ನೋಡುತ್ತಾ ಅದನ್ನ ಬಂದು ನಾವು ತೆಗೆದುಕೊಂಡು ಹೋದ್ರು ಅಂತ ಹೇಳ್ತೀವಿ, ದೇವರ ಅನುಮತಿ ಕೊಟ್ಟರು ಅಂತ ನಾವು ತಗೋತೀವಿ. ವೆನೆಜುವೆಲಾ ಬಗ್ಗೆ ನಾವು ಮಾತಾಡ್ಬೇಕಾದ್ರೆ ಅಮೆರಿಕ ಅನ್ಯಾಯ ಮಾಡ್ತು ಅಂತ ಹೇಳ್ತೀವಿ. ಹಾಗಾದ್ರೆ ಅದೇ ಅನ್ಯಾಯವನ್ನು ನಬಿಕದ್ನೆಚ್ಚರ್ ಮಾಡ್ದು ಅಂತ ಹೇಳೋಕ್ಕಾಗುತ್ತಾ? ಇಲ್ವಾ? ನಮ್ಮ ಆ್ಯಂಗಲೇ ಬೇರೆ ಥರ ಇದೆ ಅಲ್ವಾ? ಸೊ ಆ ರೀತಿಯಾಗಿ ಇಸ್ರಾಯೇಲ್ಯರು ಒಂದು 2600 ವರ್ಷ ಬಹಳ ಕಷ್ಟಪಟ್ಟಿದ್ದಾರೆ, ಬಹಳ ನಿರಕ್ಷರಾಗಿದ್ದಾರೆ.
ಅದಕ್ಕಿಂತ ಕಡೆಯ ಒಂದು 30 ವರ್ಷ ಅವರಿಗೆ ಬಹಳ ಕ್ರೂರವಾದ 30 ವರ್ಷ. 1918ರಿಂದ 1948ರವರೆಗೂ ಅವರಿಗೆ ಕಠಿಣವಾಗಿರುವ ವರ್ಷಗಳು. ಹಿಟ್ಲರ್ ಕಾಲದಲ್ಲಿ ಹಿಟ್ಲರ್ ಕಾಲ ಬಂದು ಕಡೆಯ ಒಂದು 35 ವರ್ಷ, 10 ವರ್ಷ, ಅದಕ್ಕಿಂತ ಒಂದು 20 ವರ್ಷ ಅವರು ಬಂದು ಒಂದೊಂದು ದೇಶಗಳಿಂದ ಬಂದು ಆ ದೇಶ ಮರುಭೂಮಿಯಾಗಿದ್ದನ್ನು ಅವರು ಮಾರ್ಪಡಿಸಿದರು. ಇವತ್ತಿರುವಂತೆ ಇಸ್ರೇಲ್ ಬಂದು ಬರೀ ಮರುಭೂಮಿಯಾಗಿತ್ತು. ಅದು ಬಂದು ಅರೇಬಿಯರ ಕೈಗಳಲ್ಲಿಯೂ ಬೈಸ್ಯಾಂಡರ್ಗಳ ಕೈಗಳಲ್ಲಿಯೂ ಅದು ಮರುಭೂಮಿಯಾಗಿತ್ತು. ಮರುಭೂಮಿಯಾಗಿದ್ದನ್ನ 1918 ಬಾಲ್ಫೋರ್ ಡಿಕ್ಲರೇಷನ್ ನಂತರ ಒಳಗೆ ಬರ್ತಾರೆ ಅವರು. ಒಳಗೆ ಬಂದು ಈ 30 ವರ್ಷದಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಅದನ್ನ ಒಳ್ಳೆ ಭೂಮಿಯಾಗಿ ಮಾರ್ಪಡಿಸ್ತಾರೆ. ಅವರ ಪ್ರಯಾಸ, ಅವರ ಕಾರ್ಯಗಳೆಲ್ಲವನ್ನ ಹಾಕಿ ಮಾರ್ಪಡಿಸ್ತಾರೆ. ಅದೇ ಸಂದರ್ಭದಲ್ಲಿ ಅಲ್ಲಿರುವಂತಹ ಅರೇಬಿಯರಿಗೂ ಇವರಿಗೂ ಯುದ್ಧ ನಡೆಯುತ್ತೆ. ಆಗ ಅವರೇನ್ ಮಾಡ್ತಾರೆ, ಇದು ಅರೇಬಿಯರ ಸ್ಥಳವನ್ನ ಹಿಡಿದುಕೊಂಡಿದ್ದಾರೆ ಎಂಬುದಾಗಿ ಅವ್ರು ಹೇಳ್ತಾರೆ. ಅಲ್ಲಿ ಇಲ್ಲ, ಅದು ಅವರ ದೇಶ, ಅದು ಮುಂಚಿತವಾಗಿ ಅವರ ದೇಶಕ್ಕೆ ಅವರು ಮತ್ತೆ ಬಂದಿದ್ದಾರೆ. ಈಗ ಶ್ರೀಲಂಕಾದಲ್ಲಿ ತಮಿಳಿಯರನ್ನ ತಗೊಂಡು ಎಲ್ಲ ದೇಶಕ್ಕೆ ಅವರು ಹೋಗಿದ್ದಾರೆ. ಒಂದು 200 ವರ್ಷ ಆದ್ಮೇಲೆ ಅವ್ರು ಬಂದ್ರೆ ಅವ್ರು ಏನ್ ಹೇಳ್ತಾರೆ, ನೀವು ಬಂದು ಇಟ್ಕೊಂಡ್ರು ಅಂತ ಹೇಳ್ತೀರಾ ಅವ್ರನ್ನ? ಇಲ್ಲ, ನಾವು ಹೇಳಕ್ಕಾಗಲ್ಲಲ್ವಾ. ಇಲ್ಲಿಂದ ಮಲೇಷಿಯಾಗೆ, ಬರ್ಮಾಗೆಲ್ಲ ಕೆಲಸಕ್ಕೋಸ್ಕರವಾಗಿ ಹೋದವರಿದ್ದಾರೆ. ಮೊದಲ ಮಹಾಯುದ್ಧ, ಎರಡನೇ ಮಹಾಯುದ್ಧದ ವೇಳೆಯಲ್ಲಿ ಆಗ ದೊಡ್ಡ ಕಾರ್ಯಗಳು ಏರ್ಪಟ್ಟು ತಮಿಳರನ್ನ ಹೊಡೆಯುವಂತ ಕಾರ್ಯ ಬಹಳ ಆಯಿತು. ಮತ್ತೆ ಬರ್ಬೇಕು ಏನ್ ಹೇಳ್ತೀವಿ ಅವ್ರನ್ನ, ತಾಯ್ನಾಡಿಗೆ ಮತ್ತೆ ಬಂದ್ರು ಅಂತಾನೆ ಹೇಳ್ತೀವಿ. ಅದೇ ರೀತಿನೇ ಅವ್ರ ದೇಶಕ್ಕೆ ಅವರು ಮತ್ತೆ ಬಂದರು. ಎಲ್ಲಿದ್ರು ಅದೇ ಊರಿಗೆ ಅವರ ದೇಶಕ್ಕೆ ಮತ್ತೆ ಬಂದರು. ಸೊ ಬಂದು ಒಂದು 30-20 ವರ್ಷದಲ್ಲಿ ಅದನ್ನ ಮಾರ್ಪಡಿಸ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ಇವರು ಬೇರೆ ಯಹೂದಿಯರು ಬೇರೆ ದೇಶಗಳಲ್ಲಿದ್ದರು. ಪ್ರತ್ಯೇಕವಾಗಿ ಮತ್ತು ಅಮೆರಿಕದಲ್ಲಿ ಅಧಿಕವಾಗಿ ಜರ್ಮನಿ, ಫ್ರಾನ್ಸ್, ರಷ್ಯಾ, ನಂತರ ರೊಮೇನಿಯಾ, ಪೋಲ್ಯಾಂಡ್, ಇಟಲಿ ಇಂಥ ದೇಶಗಳಲ್ಲಿ ಇದ್ದರು. ಆ ರೀತಿ ಇರುವಲ್ಲಿ ಅಲ್ಲಿ ಇವರು ಬಂದು ಬ್ಯಾಂಕರ್ಸ್. ಇವರು ಯಾವಾಗಲೂ ಈ ಬ್ಯಾಂಕಿಂಗ್ ಸೆಕ್ಟರ್ನ ಬಹಳವಾಗಿ ನೋಡ್ಕೊತಾ ಇದ್ರು. ಇವತ್ತು ನಾವು ನೀಡುವಂತಹ ಬ್ಯಾಂಕ್ಸ್ ಗೆಲ್ಲೋದಕ್ಕೂ ಆರಿಜಿನ್ ಇವರನ್ನು ರೂಪಿಸಿದ್ದು. ಸೊ ಅಲ್ಲಿ ಇವರಲ್ಲಿ ಹೋಗಿ ದೊಡ್ಡ ವ್ಯಾಪಾರಿಗಳಾದರು. ಅವಾಗ ಏನಾಯ್ತು ಅಂತ ಕೇಳಿದ್ರೆ, ಆ ದೇಶದಲ್ಲಿರುವವರಿಗೆಲ್ಲ ಯಾವಾಗ್ಲೂ ಒಂದು 2-3 ಜನರೇಷನ್ ಆದ ನಂತರ ಏನ್ ಮಾಡ್ತಾರೆ ಅಂದ್ರೆ, ಜಾತಿಯ ಕಲಹ, ಭಾಷೆಯ ಕಲಹ ಅಧಿಕವಾಗಿ ಬರುವುದಕ್ಕೆ ಅವಕಾಶ ಇರುತ್ತೆ. ಒಂದು ಕುಲದವರು ಇನ್ನೊಂದು ಕುಲದವರಿಗೆ ಆಧಿಕ್ಯವನ್ನು ಮಾಡಿದರೆ ಯಾವುದೋ ಒಂದು ಜನರೇಷನ್ ಅದು ನಡೆಯುತ್ತದು ಖಂಡಿತವಾಗಿ ನಡೆಯುತ್ತೆ. ಎಲ್ಲಾ ದೇಶದ ಹಿಸ್ಟ್ರಿಯಲ್ಲೂ ಅದೇ ರೀತಿಯಾಗಿ ಆಗಿರುತ್ತದೆ. ಅದೇ ರೀತಿ ಜರ್ಮನಿಯಲ್ಲೂ ನಡೆಯುತ್ತದೆ. ಏನಂತ ಕೇಳಿದ್ರೆ, ಹಿಟ್ಲರ್ ಬಂದು ಇದು ಬಂದು ನನ್ನ ದೇಶದಲ್ಲಿ ಇವರು ಶ್ರೀಮಂತರಾಗಿದ್ದಾರೆ, ನಾನು ಬಡವನಾಗಿದ್ದೀನಿ, ಆ ರೀತಿ ಹೇಳಿ ಅವರಿಗೆ ಬಂದು ಒಂದು ಸಿದ್ಧಾಂತ ಬರುತ್ತೆ. ಆ ಸಿದ್ಧಾಂತವನ್ನ ಫ್ಯಾಸಿಸಮ್ ಅಂತ ಹೇಳ್ತೀವಿ. ಅದು ಇಟಾಲಿಯಲ್ಲಿ ಅವರು ಫಾರ್ಮ್ ಮಾಡ್ತಾರೆ, ಯಾರು ಮುಸೋಲಿನಿ ಮಾಡ್ತಾರೆ. ಇವರು ಅದೇ ತರ ನಾಜಿಸಮ್ ಎಂಬುದಾಗಿ ಹೇಳ್ತಾರೆ. ಅದನ್ನ ಸ್ವೀಕರಿಸುವುದಿಲ್ಲ. ಅವ್ರು ಹೇಳ್ತಾರೆ, ಅದು ಬಂದು ನಾವೇನ್ ಮಾಡ್ಬೇಕು ಅಂದ್ರೆ ಎಲ್ಲರಿಗೂ ಸಮ ಹಕ್ಕು ಸಿಗ್ಬೇಕು ಅಂತ ಮಾಡ್ತೀವಲ್ವಾ. ಇವ್ರೇನ್ ಮಾಡ್ತಾರೆ, ಒಟ್ಟಾರೆಯೇ ಕ್ಲೋಸ್ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ತಾರೆ. ಕ್ಲೋಸ್ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ಮೇಲೆ ಹೆಚ್ಚು ಕಡಿಮೆ 60 ಲಕ್ಷ ಯಹೂದ್ಯರನ್ನು ಕೊಲೆ ಮಾಡ್ತಾರೆ. 60 ಲಕ್ಷ ಯಹೂದ್ಯರನ್ನು ಕೊಲೆ ಮಾಡ್ತಾರೆ. ಅದೇ ಕಾಲಘಟ್ಟದಲ್ಲಿ ಹಲವು ದೇಶಗಳು ಆಂಟಿಸೆಮಿಟಿಕ್ ಅಂತ ಹೇಳ್ತಾರೆ, ಯಹೂದ್ಯರಿಗೆ ವಿರುದ್ಧವಾಗಿರುವಂತಹ ಸಿದ್ಧಾಂತಗಳು ಅಂತ ಹೇಳ್ತಾರೆ. ಇದು ಎಲ್ಲ ದೇಶಗಳಲ್ಲೂ ಎದ್ದೇಳುತ್ತೆ. ರಷ್ಯಾದಲ್ಲಿ ಒಂದು ಕಡೆ ಯಹೂದ್ಯರು ಕೊಲೆ ಮಾಡಲ್ಪಡ್ತಾರೆ. ರೊಮೇನಿಯಾ, ಪೋಲ್ಯಾಂಡ್ನಲ್ಲಿ, ಜರ್ಮನಿಯಲ್ಲಿ ಹಲವು ನಗರಗಳಲ್ಲಿ ಅವರು ಕೊಲೆ ಮಾಡಲ್ಪಡ್ತಾರೆ. ಈ ರೀತಿ ಅವರು ಹಲವು ಕಾರ್ಯಗಳು ಅವರಿಗೆ ಸಂಭವಿಸುತ್ತೆ. ಹೆಚ್ಚು ಕಡಿಮೆ ಲೆಕ್ಕದಲ್ಲಿ ಬಂದಿದ್ದು 60 ಲಕ್ಷ ಎಂಬುದಾಗಿ. ರಷ್ಯಾದಲ್ಲಿ 1 ಕೋಟಿಗಿಂತ ಮೇಲೆ ಕೊಲೆ ಮಾಡಲ್ಪಟ್ಟಿದ್ದಾರೆ ಎಂಬುದಾಗಿ ಒಂದು ಚರಿತ್ರೆ ಇದೆ. ಸೊ ಈ ರೀತಿ ಅವರು ಮಾಡಲ್ಪಡಬೇಕಾದ್ರೆ ಅವ್ರಿಗೊಂದು ಭಾವನೆ ಬರುತ್ತೆ, ನಮಗೆ ಅಂತ ಒಂದು ದೇಶ ಇದೆ, ಕೊಟ್ಟಿದ್ದಾರೆ, ಲೀಗ್ ಆಫ್ ನೇಷನ್ಸ್ ನಲ್ಲಿ ಅಂಗೀಕಾರ ಹೊಂದಿದೆ. ಆದರೆ ಅಲ್ಲಿ ಇವರು ಹೋಗೋಕ್ಕಾಗಲಿಲ್ಲ, ಹೋಗದೆ ಇಲ್ಲಿದ್ದರು. ಆಗ ಇವರೇನು ತೀರ್ಮಾನ ಮಾಡ್ತಾರೆ ಅಂದರೆ, ಯಾವ ದೇಶದಲ್ಲಿ ನಾನಿದ್ರು ನನ್ನ ದೇಶವೇ ನನಗೆ ಏನಾಗಿರುತ್ತೆ, ಅದಕ್ಕೆ ಬಹಳ ಒಳ್ಳೆಯದಾಗಿರುತ್ತೆ, ನನ್ನ ದೇಶಕ್ಕೆ ಹೋಗೋದೇ ಒಳ್ಳೆಯದು ತೀರ್ಮಾನ ಮಾಡ್ತಾರೆ. ಇದು ಹಲವು ಸಂದರ್ಭದಲ್ಲಿ ಹಲವು ದೇಶಗಳಲ್ಲಿ ನಡೆದಿವೆ. ಬೇರೆ ಜನಗಳಿಗೂ ಬೇರೆ ಕುಲದವರು ನಡೆದಿದೆ. ಅದೇ ರೀತಿ ಇವರಿಗೂ ನಡೆಯಿತು. ನಡೆದ ಕೂಡ ಒಂದು ತೀರ್ಮಾನ ಮಾಡ್ತಾರೆ. ಬಹುತೇಕ ಯಹೂದ್ಯರು ತೀರ್ಮಾನ ಮಾಡ್ತಾರೆ, ನಾವು ನಮ್ಮ ದೇಶಕ್ಕೆ ಹಿಂದಿರುಗಿ ಹೋಗೋಣ. ಅದುವೇ ಸಿಕ್ಕಾಯ್ತಲ್ಲ, ಇಲ್ದಿರ್ಬೇಕಾದ್ರೆ ನಿರಾಶ್ರಿತರಾಗಿದ್ದರೆ ಈಗ ಆ ದೇಶ ನಮ್ಮ ಕೈಗಳಲ್ಲೇ ಇದೆ ಅಂತ ಹೇಳಿ ಅವರು ಸ್ವಂತ ದೇಶಕ್ಕೆ ಹಿಂದಿರುಗಿ ಬರ್ತಾರೆ. ಹಿಂದಿರುಗಿ ಬರುವಾಗ ಅವರೆಲ್ಲರೂ ಒಂದು ದೇಶವನ್ನ ಒಟ್ಟಾರೆಯಾಗಿ ರಾಜಕೀಯ ರೀತಿಯಲ್ಲಿ ಇದನ್ನು ಫಾರ್ಮ್ ಮಾಡ್ತಾರೆ. ಅಲ್ಲಿಯವರೆಗೂ ಇವರು ಹೋಗುವುದಕ್ಕೆ ಅನುಮತಿ ಇತ್ತು. ರಾಜಕೀಯ ರೀತಿಯಲ್ಲಿ ಫಾರ್ಮ್ ಆಗ್ತಾರೆ. ಅದರ ನಡುವೆ ಒಂದು 30 ವರ್ಷ ಇದೆ, ಗ್ಯಾಪ್ ಬಂದು 30 ವರ್ಷ, 1918 to 1948. ಈ 30 ವರ್ಷದಲ್ಲಿ ಬಹಳ ಒಳಗೊಳಗೆ ಸಮಸ್ಯೆ ಇದೆ. ಒಂದು ದೇಶ ಅಂತಂದ್ರೆ ಖಂಡಿತವಾಗಿ ಏನಿರುತ್ತೆ, ಸಮಸ್ಯೆ ಇದ್ದೇ ಇರುತ್ತೆ. ಒಂದೊಂದು ಕಡೆ ಒಂದು ಸಮಸ್ಯೆ, ಒಂದು ಕಡೆ ಜನಾಂಗದ ಒಂದು ಸಮಸ್ಯೆ, ಒಂದು ಕಡೆ ಜಾತಿಯ ಸಮಸ್ಯೆ, ಒಂದು ಕಡೆ ಬಂದು ಧರ್ಮದ ಒಂದು ಸಮಸ್ಯೆ, ಒಂದು ಕಡೆ ಭಾಷೆಯ ಸಮಸ್ಯೆ, ಏನಾದರೂ ಒಂದು ಇರುತ್ತೆ ಅಲ್ವಾ. ಅದೇ ರೀತಿಯಾಗಿ ಪಾಲಸ್ತೀನಿಯರಿಗೂ ಇಸ್ರೇಲ್ದರಿಗೂ ಒಂದು 30 ವರ್ಷ ಕಾಲವಾಗಿ ಅಲ್ಲಿ ಸಮಸ್ಯೆ ಹೋಗ್ತಾನೆ ಇತ್ತು, ಬಹಳ ಒಳಗೊಳಗೆ. ಅರೇಬಿಯರಿಗೆ ಏನಂದ್ರೆ, ಇವರು ನಿರಾಶ್ರಿತರಾಗಿ ಒಳಗೆ ಬಂದವರು, ಇವ್ರಿಗೆ ಏನಂದ್ರೆ ನಮಗೆ ಸ್ವಂತ ಊರಿದು ಅಂತ ಒಂದು ಥಾಟ್. ಅಷ್ಟು ಮಾತ್ರ ಇಲ್ಲದೆ ಇವರು ಚೆನ್ನಾಗಿ ದುಡಿತಾರೆ. ಅರೇಬಿಯಾ ಇರುವಂತಹ ಕಾಲದಲ್ಲಿಯೇ, ಪ್ಯಾಲೆಸ್ಟೈನ್ ಇರುವಂತಹ ಕಾಲದಲ್ಲಿಯೇ ಅದು ಒಂದು ಮರುಭೂಮಿಯಾಗಿತ್ತು ಆ ದೇಶ. ಯಾಕೆಂದರೆ ಪ್ಯಾಲೆಸ್ಟೈನ್ಗೆ ತಕ್ಕ ಪ್ರಕಾರ ಅವರಿಗೆ ಹಲವು ವಿಸ್ತಾರವಾದ ಎಲ್ಲೆಗಳು ಉಂಟು. ಇದನ್ನು ಅವರೇನು ದೊಡ್ಡದಾಗಿ ತಗೊಂಡಿಲ್ಲ ಈ ದೇಶವನ್ನು.
ವಾಸವರು ಇದ್ದಾರೆ, ಆದ್ರೆ ಅದನ್ನ ಮಾರ್ಪಡಿಸಬೇಕು ಅಂತ ಒಂದು ಭಾವನೆ ಅವರಿಗೆ ಬರಲಿಲ್ಲ. ಆದರೆ ಇಲ್ಲವರು ಬಂದ ಕೂಡಲೇ ನನ್ನ ದೇಶ ಮಾರ್ಪಡಿಸಬೇಕು ಅಂತ ಒಂದು ಭಾವನೆ ಬರಬೇಕಾದ್ರೆ ಆಶೀರ್ವಾದ ದೇಶದ ಒಳಗೆ ಬರುತ್ತೆ, ದೇಶ ಸುಭಿಕ್ಷವಾಗಿ ಮಾರ್ಪಡುತ್ತೆ. ಆ ರೀತಿಯದು ಮಾರ್ಪಡಬೇಕಾದ್ರೆ ಸಮಸ್ಯೆ ಅಧಿಕವಾಗುತ್ತೆ. ಆ ಸಮಸ್ಯೆಯ ಅಂತ್ಯದಲ್ಲಿ ಯಹೂದ್ಯರ ಒಂದು ಬರುವಿಕೆ ಈಗ ಅಧಿಕವಾಗ್ತಾ ಹೋಗುತ್ತೆ. ಅಧಿಕವಾಗ್ತಾ ಇವರಲ್ಲಿ ಮೆಜಾರಿಟಿಯಾಗಿ ಮಾರ್ಪಡ್ತಾರೆ. ಮೈನಾರಿಟಿ ಆಗಿದ್ದವರು ಮೆಜಾರಿಟಿಯಾಗಿ ಮಾರ್ಪಡ್ತಾರೆ. ಇವತ್ತು ಕೂಡ ಕೆಲವು ನಾಯಕರು ಹೇಳ್ತಾರೆ ಗೊತ್ತಾ ನಿಮಗೆ, ಮೈನಾರಿಟಿಗಳು ಅಧಿಕವಾಗಿದ್ದರೆ ಅದು ಬಹಳ ಕಷ್ಟ ಎಂಬುದಾಗಿ ಹೇಳ್ತಾರೆ. ಮೈನಾರಿಟಿಗಳು ಅಧಿಕವಾಗ್ತಾರೆ, ಮೆಜಾರಿಟಿಗಳು ಅಧಿಕವಾಗ್ತಾರೆ ಎನ್ನುವುದಿಲ್ಲ, ಸಮಸ್ಯೆನೇ ಇಲ್ಲ. ಇಲ್ಲಿ ಒಬ್ಬರಿಗೊಬ್ಬರು ಒಂದೇ ಮನಸ್ಸುಳ್ಳವರಾಗಿ ನಿಜವಾಗಿದ್ರೆ ಸತ್ಯವಾಗಿದ್ರೆ ಚೆನ್ನಾಗಿರ್ಬೋದು, ಇಲ್ವಾ? ಒಂದು ಕಡೆ ನೀವು ಹೋದ್ರೆ ಒಂದು ಭಾಷೆಯವರು ಮೆಜಾರಿಟಿ ಆಗಿರ್ತಾರೆ, ಒಂದು ಕಡೆ ಹೋದ್ರೆ ಒಂದು ಬಣ್ಣದವರು ಮೆಜಾರಿಟಿ ಆಗಿರ್ತಾರೆ. ಆದರೆ ಅವರು ಇವರನ್ನ ಪ್ರೀತಿಯಿಂದ ನಡೆಸಿದ್ರೆ ಕೆಲಸ ಮುಗ್ದೋಯ್ತು, ಎಲ್ಲ ಕೆಲಸ ಮುಗೀತು. ಸೊ ಇಲ್ಲಿ ಆ ಒಂದು ಆ ಸಮತೋಲನ ಅವರಲ್ಲಿ ಇಲ್ಲ. ಆಗ ಅದು ದೊಡ್ಡ ಸಮಸ್ಯೆಯಾಗಿ ಮಾರ್ಪಟ್ಟು ಕೊನೆಯದಾಗಿ ಯಹೂದ್ಯರು ಏನು ಮಾಡ್ತಾರೆ ಅಂದರೆ, ಒಂದು ವಿಶ್ವಸಂಸ್ಥೆ ಒಳಗೆ ಹೋಗಿ ಒಂದು ತೀರ್ಮಾನವನ್ನು ಮಾಡ್ತಾರೆ. ಏನು ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ್ರೆ, ನನ್ನ ದೇಶ ಮತ್ತೆ ನಮಗೆ ಸಿಕ್ಕಿದೆ, ಈ ದೇಶವನ್ನು ನಮಗೆ ಬಂದು ಅಂಗೀಕಾರ ಮಾಡಿಕೊಡಿ, ಇದು ನಮ್ಮ ದೇಶವಾಗಿದೆ ಎಂಬುದಾಗಿ ಹೇಳಬೇಕಾದ್ರೆ ಒಳಗಿರುವಂಥ ಪಾಲಸ್ತೀನಿಯರಿಗೆ ಏನನ್ಸುತ್ತೆ ಅಂದರೆ, ಇದು ಹೇಗೆ ನಿಮ್ಮ ದೇಶವಾಗುತ್ತೆ ಎಂಬುದಾಗಿ ಹೇಳಿ, ಯಾಕೆಂದರೆ ಅವರು ಬಂದು ಅಲ್ಲಿದ್ದಾರೆ. ಆಕ್ಚುಯಲ್ ಆಗಿ ಪ್ಯಾಲೆಸ್ತೀನಿಯರು ಆ ಒಂದು ಆರಿಜಿನ್ ಅವರಲ್ಲ, ಆ ಊರ ಆರಿಜಿನ್ ಅವರಲ್ಲ. ಯಾಕೆಂದ್ರೆ ಪ್ಯಾಲೆಸ್ತೀನಿಯರು ಅಲ್ಲಿ ಈಗ 3-4 ತಲೆಮಾರು ಹುಟ್ಟಿ ಬೆಳೆದ್ರು ಇರ್ತಾರೆ. ಆದ್ರೆ ಆರಿಜಿನ್ ಅಂತ ಒಂದಿದೆ ಅಲ್ವಾ? ನೀವು ಎಲ್ಲೇ ಹೋಗಿ ಇಂಡಿಯನ್ಸ್ ಇದ್ರು ಕೂಡ ಅವರಿಗೆ ಇಂಡಿಯನ್ಸ್ ಎನ್ನುವಂತ ಹೆಸರು ಕೊಡ್ತಾರೆ, ಇಲ್ವಾ? ಹೌದು. ಅದೇ ರೀತಿನೇ ಏನ್ ಕೊಟ್ರು ಅಂದ್ರೆ, ಇವರು ಪ್ಯಾಲೆಸ್ತೀನಿಯರ್ ಆಗಿದ್ರು ಕೂಡ ದೇಶ ಅವ್ರದಲ್ಲ. ಅವರ ಮೂಲ ಪಿತೃಗಳು ಯಾವತ್ತೋ ಬಂದ್ರು, ಅಲ್ಲಿ ಬಂದು ವಾಸವಾಗಿದ್ರು. ಒಂದು 100 ವರ್ಷ 1000 ವರ್ಷ ಆಗಿರ್ಬೋದು ಅಲ್ಲಿ. ಆಗ ಇವರು ನಮ್ಮ ದೇಶದೊಳಗೆ ಬಂದಿದ್ದಾರೆ ಎನ್ನುವಂತ ಒಂದು ಹಕ್ಕು ಚಲಾಯಿಸಲು ಮುಂದಾಗ್ತಾರೆ. ಇದೆಲ್ಲ ಸೇರಿ ಒಂದು ದೇಶ ಫಾರ್ಮ್ ಆಗುತ್ತೆ, ಇಸ್ರೇಲ್ ಅಂತ ಫಾರ್ಮ್ ಆಗುತ್ತೆ. ಈ ದೇಶ ಫಾರ್ಮ್ ಆಗುವುದನ್ನು ಯಾರು ಒಪ್ಕೊಳ್ಳಿಲ್ಲ. ಒಪ್ಪದೇ ಇರಬೇಕಾದ್ರೆ ಏನಾಗುತ್ತೆ ಅಂತ ಕೇಳುವುದಾದರೆ, ಎಲ್ಲ ಸೇರಿ ಇಸ್ರೇಲ್ಗೆ ವಿರುದ್ಧವಾಗಿ ಒಂದು ಹೋರಾಟವನ್ನು ಒಳಗೊಳಗೆ ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ಸುತ್ತಲಿರುವಂತಹ ಒಂದು 7 ಅರಬ್ ದೇಶಗಳು ಏನು ಮಾಡ್ತಾರೆ, ಇಸ್ರೇಲ್ ಅಂತ ರೂಪುಗೊಳ್ಳುವುದಕ್ಕೆ ನಾವು ಒಪ್ಪಿಕೊಳ್ಳುವುದಿಲ್ಲ, ಆ ದೇಶ ಅವರದಲ್ಲ ಎಂಬುದಾಗಿ ಹೇಳಿ ಈ ಸಮಸ್ಯೆ ಒಂದು ರೂಪುಗೊಳ್ಳುತ್ತೆ. ಇದರ ನಂತರ ವಿಶ್ವಸಂಸ್ಥೆಯಲ್ಲಿ ತೀರ್ಮಾನ ಆಗುತ್ತೆ. ಆಗ 1943 ನಂತರ, ಸೆಕೆಂಡ್ ವರ್ಲ್ಡ್ ವಾರ್ ನಂತರ ಈ ತೀರ್ಮಾನ ಬರ್ತಾ ಇದೆ. ಆ ರೀತಿ ಈ ಮಾತುಕತೆ ಬರಬೇಕಾದ್ರೆ ವಿಶ್ವಸಂಸ್ಥೆಯಲ್ಲಿ ಎಲ್ಲಾ ದೇಶಗಳು, ಕೆಲವೊಂದು ದೇಶಗಳು ಬಿಟ್ಟು ಎಲ್ಲರೂ ಒಮ್ಮನಸ್ಸುಳ್ಳವರಾಗಿ ಇಸ್ರೇಲ್ ಪ್ರತ್ಯೇಕ ದೇಶವನ್ನು ಅಂಗೀಕರಿಸಿದ್ರು. ರಷ್ಯಾ ಸಮೇತ ಎಲ್ಲರೂ ಸ್ವೀಕರಿಸಿದ್ರು. ಒಳಪಟ್ಟು ಇಸ್ರೇಲ್ ಪ್ರತ್ಯೇಕ ದೇಶವಾಗಿರಲಿ, ಅದು ಯಹೂದ್ಯರಿಗೆ ಒಂದು ದೇಶವಾಗಿರಲಿ ಎಂಬುದಾಗಿ ಕೊಟ್ಟರು. ಅವರ ದೇಶ ಅವರ ಕೈಗಳಿಗೆ ಕೊಟ್ಟರು, ಅಷ್ಟೇ ನಡೆಯಿತು. ಹೊಸ ದೇಶವನ್ನ ಕೊಡಲಿಲ್ಲ, ಅವರ ದೇಶವನ್ನ ಮತ್ತೆ ಅವ್ರ ಕೈ ಕೊಟ್ಟರು ಅಷ್ಟೇ. 1948 ಮೇ 14ನೇ ತಾರೀಕು ಇಸ್ರೇಲ್ ದೇಶ ಎನ್ನುವುದು ರೂಪುಗೊಂಡಿತು. ಈಗ ಈ ಒಂದು ಸಮಸ್ಯೆಯನ್ನ ಅರಬ್ ದೇಶಗಳು ಒಪ್ಪಿಕೊಳ್ಳುತ್ತಿಲ್ಲ. ಒಂದು 22 ಅರಬ್ ದೇಶಗಳಿದೆ ಸುತ್ತಲೂ ಅವರಿಗೆ, ಅವರು ಯಾರು ಅದನ್ನು ಒಪ್ಪಿಕೊಳ್ಳಲಿಲ್ಲ. ಅವರೇನು ಹೇಳಿದ್ರು ಅಂದ್ರೆ, ಇದನ್ನು ನಾವು ಅಂಗೀಕರಿಸುವುದಿಲ್ಲ, ನಾವೇನ್ ಮಾಡ್ತೀವಿ, ಒಂದು ಯುದ್ಧವನ್ನು ಆರಂಭಿಸಲಿದ್ದೇವೆ ಎಂಬುದಾಗಿ ಹೇಳಿದ್ರು. ಈ ಯುದ್ಧ ಯಾವಾಗ ಅಂದ್ರೆ ಮೇ 15ನೇ ತಾರೀಕು, ಅಂದ್ರೆ ಇವರು ಸ್ವಾತಂತ್ರ್ಯ ಹೊಂದಿ ಮರು ದಿವಸ. ಇವೆಲ್ಲ ಬಂದು ಒಂದು ಸಂಭವದಂತ ಹೇಳ್ತಾ ಬರ್ತಿದ್ನಲ್ವಾ, ಇದು ಅಷ್ಟು ನಡೆಯುತ್ತದೆ ಎಂಬುದಾಗಿ ಬೈಬಲ್ನಲ್ಲಿ 2000 ವರ್ಷ ಹಿಂದೆ ಇರುತ್ತೆ. ಹೆಜ್ಕೇಲ್ 37 ಆಗಿರ್ಬೋದು, ಒಣಗಿದ ಎಲುಬುಗಳು ಜೀವ ಬಂದು ಸೈನ್ಯವಾಗಿ ನಿಲ್ಲುತ್ತೆ ಅಂತ ಹೇಳ್ತಾರೆ. ಹೆಜ್ಕೇಲ್ 37:10-11 ಅದುವೇ ಇವರು ರೂಪುಗೊಂಡು ಮೇಲೆ ನಿಂತಿದ್ದಾರೆ. 4 ಕಡೆಯಿಂದ ತಮ್ಮ ಸ್ವಂತ ದೇಶಕ್ಕೆ ಬರ್ತಾರೆ ಅಂತ ಇರುತ್ತೆ. ಯೆಶಾಯ 43:5-7ನೇ ವಾಕ್ಯದವರೆಗೂ ಅದು ಹಾಗೆ ಇಲ್ಲಿ ನೆರವೇರಿತು. ಅವರಿಗೆ ಅಂತ ಮೊಟ್ಟ ಮೊದಲ ರಾಜ ಬರ್ತಾನೆ, ಅವರಿಗೆ ದಾವೀದನ ಹೆಸರು ಇರುತ್ತೆ. ಹೆಜ್ಕೇಲ್ 37:24-27 ಇರುತ್ತೆ. ಈ ಇಸ್ರೇಲ್ ದೇಶಕ್ಕೆ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಹೆಸರು ಡೇವಿಡ್ ಬೆನ್ ಗುರಿಯನ್. ಆದ್ರೆ ಹಳ್ಳಿ ಹೇಳ್ಪಟ್ಟದ್ದು ಯೇಸು ಕ್ರಿಸ್ತನ ಬಗ್ಗೆ ಪ್ರಾಫಸಿ, ಆದ್ರೆ ಇಲ್ಲಿ ನೋಡಿದ್ರೆ ಡೇವಿಡ್ ಬೆನ್ ಗುರಿಯನ್. ಮತ್ತೆ 24:32 ಓದಿದ್ರೆ, ಮತ್ತೆ ಅಂಜೂರದ ಮರ ಅದು ಚಿಗುರಿ ಮತ್ತೆ ಎಲೆಗಳು ಬರುತ್ತೆ, ಇಸ್ರೇಲ್ ದೇಶ ರೂಪುಗೊಂಡು ಅದಕ್ಕೆ ರಾಜ ಬರ್ತಾರೆ ಎನ್ನುವುದು ಹಾಗೆ ಇಲ್ಲಿ ರೂಪುಗೊಂಡಿತ್ತು. ಓಶಿಯ 3ನೇ ಅಧ್ಯಾಯ 4-5 ವಾಕ್ಯದಲ್ಲಿ ಓದುತ್ತೇವೆ, ಇಸ್ರೇಲ್ ಜನಗಳು ಕೊನೆಯ ದಿನಗಳಲ್ಲಿ ಮತ್ತೆ ಬರ್ತಾರೆ ಅಂತಿದೆ, ಅವರು ಮತ್ತೆ ಬಂದರು. ಸೊ ಆ ರೀತಿಯಾಗಿ ಇಷ್ಟೊಂದು ಸಂಭವ ಒಂದು ಹಿಸ್ಟೋರಿಕ್ ಆಗಿ ಹೇಳಿದೆ ಅಲ್ವಾ, ಇದಿಷ್ಟು ಕೂಡ ಪ್ರೊಫೆಟಿಕಲ್ ಆಗಿ ಅಲ್ಲಿದೆ. ಹೇಳ್ದಂಗೆ ನೋಡೋದಕ್ಕೆ ಒಂದು ಹಿಸ್ಟರಿ ಆಗಿದ್ರು ಕೂಡ ಇದೆಲ್ಲದರ ಹಿಂದೆ ಬೈಬಲ್ ಪ್ರಾಫಸಿ ಇದೆ, ಪ್ರಾಫಸಿ ಫುಲ್ಫಿಲ್ಮೆಂಟ್ ಇದೆ. ಈಗ ನಾವು ಈ ಆಂಗಲ್ ಅಲ್ಲಿ ನೋಡ್ತಿದೀವಲ್ವಾ, ಮುಂಚಿತವಾಗಿ ಈ ರೀತಿಯಾಗಿದೆ, ಈಗ ನಡೀತದೆ ಹಿಂಗ್ ನೋಡ್ತೀವಲ್ವಾ. ಇದನ್ನ ನಾವು ಬಿಬ್ಲಿಕಲ್ ಆಂಗಲ್ ಅಲ್ಲಿ, ಬಿಬ್ಲಿಕಲ್ ವ್ಯೂ ಅಲ್ಲಿ ನೋಡ್ತಾ ಇದೀವಿ. ಲೋಕ ಬಂದು ಅವರನ್ನ ಹಿಸ್ಟ್ರಿಯಾಗಿ ಮಾತ್ರ ನೋಡ್ತಾ ಇದೆ. ಆದ್ದರಿಂದ ಅವ್ರು ಏನ್ ಅನ್ಕೋತಾರೆ ಅಂದ್ರೆ, ಈಗ ಇಸ್ರೇಲರಿಗೆ ಯಾಕೆ ಇಷ್ಟೊಂದು ಸಪೋರ್ಟ್ ಮಾಡ್ತೀರಾ? ಸಪೋರ್ಟ್ ಅಲ್ಲ, ಇದು ನಡೆಯುತ್ತೆ ಎನ್ನುವುದು ನಮಗೆ ಗೊತ್ತು, ಈ ರೀತಿ ನಡೀತಾ ಇದೆ ಎಂಬುದಾಗಿ ಬೈಬಲ್ ನಲ್ಲಿ ಇದೆ, ಅದು ಹಾಕಿದೆ, ಇದು ನಡೀತಾ ಇದೆ, ಅಷ್ಟೇ ವಿಷಯ, ಇಲ್ಲಿ ಇರುವಂತ ವಿಷಯ ಅಷ್ಟೇನೆ. ಸೊ ಇದೆಲ್ಲ ಒಂದು 500,000 ವರ್ಷ ಮುಂಚಿತವಾಗಿ ಮುಂದೆ ಹೇಳಲ್ಪಟ್ಟ ಸಂಭವ ಮತ್ತೆ ಬರುತ್ತೆ. ಇನ್ನು ಇದೆ, ಇದರ ನಂತರ ಇಸ್ರೇಲರಿಗೆ ಒಂದು ಸಮಸ್ಯೆ ಇದೆ, ಅವರು ದೊಡ್ಡ ಪ್ರಾಬ್ಲಮ್ ಫೇಸ್ ಮಾಡ್ತಾರೆ, ಅದು ಕೂಡ ಬೈಬಲ್ ನಲ್ಲಿ ಇದೆ. ಎಲ್ಲವನ್ನ ದೇವರು ಏನ್ ಮಾಡಿದ್ದಾರೆ, ಬರೆದಿಟ್ಟಿದ್ದಾರೆ ಆ ಕಾರ್ಯವನ್ನ. ಸೊ ಹೇಳಿದಂತೆಯೇ ನಿಖರವಾಗಿ, ಅಂದ್ರೆ ದೊಡ್ಡ ಆಶ್ಚರ್ಯ ಏನಂದ್ರೆ, ಯೆಶಾಯ ಪುಸ್ತಕವನ್ನ ಓದಬೇಕಾದ್ರೆ ಹಿಟ್ಲರ್ ಬಂದು ಇವರ ಮೂಗನ ಕತ್ತರಿಸುತ್ತಾರೆ, ಅವರ ಆಭರಣಗಳನ್ನ ಕಿತ್ಕೋತಾರೆ, ಇದೆಲ್ಲ ಅಲ್ಲಿದೆ.
ಅದೇ ರೀತಿ ಅವರು ತೆಗೆದುಕೊಂಡ್ರು ಅಂತ ಇರುತ್ತೆ. ಅಷ್ಟು ಮಾತ್ರವಲ್ಲ, ಇವರು ಹೇಗೆ ಒಂದು ಗಾಡಿಯಲ್ಲಿ ಹತ್ತಿಸಲ್ಪಡ್ತಾರೆ, ಯಾವ ರೀತಿ ಹಿಂಸೆಗೊಳಗಾಗ್ತಾರೆ, ಇವರ ವಸ್ತ್ರಗಳು ಯಾವ ರೀತಿ ತೆಗೆಯಲ್ಪಡುತ್ತೆ, ಇದೆಲ್ಲ ಆಮೋಸ್ ಪುಸ್ತಕದಲ್ಲಿದೆ. ಸೊ ಇವರು ಪಟ್ಟಂತಹ ಕಾರ್ಯಗಳು ಮತ್ತೆ ರೂಪುಗೊಳ್ಳುವುದು, ಅಷ್ಟು ಕಾರ್ಯ ನೋಡುವುದಾದರೆ ಬಹಳ ನಿಖರವಾಗಿ ಆ ಸ್ಥಳದಲ್ಲಿ ನುಡಿಯಲ್ಪಟ್ಟ ಹಾಗೆ ಅಲ್ಲಿ ಇಸ್ರೇಲ್ ದೇಶ ಉಂಟಾಯಿತು. ಈಗ 1948 ಎಲ್ಲಾ ಪ್ರವಾದನೆಗಳು ನೆರವೇರುವುದರಿಂದ ಇಸ್ರೇಲ್ ದೇಶ ರೂಪುಗೊಂಡಿತು. ನೀವ್ ಹೇಳದ್ ನಿಜವಾಗ್ಲೂ ಈಗ ನೀವ್ ಹೇಳಿದ್ರಿ 1850 ಇಯರ್ಸ್ ಇಂದ ಇಸ್ರೇಲ್ ಅನ್ನೋ ದೇಶನೇ ಇರ್ಲಿಲ್ಲ ಅಂತ. ಹಾಗಾದ್ರೆ ಬೈಬಲ್ ಅನ್ನೋದು ಎಷ್ಟು ಅಕ್ಯುರೇಟ್ ಅನ್ನೋದನ್ನ ನಾವು 1948 ಅಲ್ಲಿ ಇಸ್ರೇಲ್ ಫಾರ್ಮೇಶನ್ ಆಗೋದ್ರಿಂದ ನೋಡ್ಬೋದು, ಎಷ್ಟು ದೊಡ್ಡ ಪ್ರಾಫೆಸಿ ಫುಲ್ಫಿಲ್ಮೆಂಟ್ ಎಂಬುದಾಗಿ. ಹೌದು, ಅದುವೇ ನಮ್ಮ ಬಳಿ ಇರುವಂತಹ ಬೈಬಲ್ನ ಮಹತ್ವವೇ ಅದೊಂದೇ. ನಾವ್ ಯಾಕೆ ಎಲ್ಲದಕ್ಕಿಂತ ಇದನ್ನ ಪ್ರೀತಿ ಮಾಡ್ತೀವಿ, ಪುಸ್ತಕದಲ್ಲಿರುವಂತಹ ವಾಕ್ಯವನ್ನು ಯಾಕೆ ಇಷ್ಟೊಂದು ಪ್ರೀತಿ ಮಾಡ್ತೀವಿ ಅಂದ್ರೆ, ನಾನು ಒಂದು ಈ ವಾಕ್ಯದ ಮೇಲೆ ಇರುವಂತಹ ಆಸಕ್ತಿಯಿಂದ ಹೇಳ್ತಾ ಇದ್ದೇನೆ. ಇದು ಹಾಗೆ ನಮ್ಮ ಕಣ್ಣು ಮುಂದೆ ನಡೆಯುತ್ತಾ ಇರುವುದನ್ನ, ಇದು ಹೇಳಿದಿರುವ ಎಲ್ಲ ಕಾರ್ಯ ನಾವು ಮುಂದೆ ಪರದೆ ಮುಂದೆ ನೋಡಕ್ಕಾಗ್ತಾ ಇದೆ. ಈ ಬೈಬಲ್ನ 30 ವರ್ಷದಿಂದ ಓದ್ತೀನಿ ಅಂತ ಇಟ್ಕೊಳ್ಳಿ. ಒಂದು 33 ವರ್ಷದಿಂದ ಯೇಸುವಿನಲ್ಲಿ ಬಂದ ನಂತರ ಬೈಬಲ್ ಓದೋಕೆ ಮುಂದಾದೆ. ಒಂದು 33 ವರ್ಷದಿಂದ ಓದ್ತೀನಿ ಅಂತ ಇಟ್ಕೊಳ್ಳಿ. 33 ವರ್ಷದಿಂದ ಓದಬೇಕಾದ್ರೆ ಕೆಲವೊಂದು ವಿಷಯಗಳು ಬೈಬಲ್ ಇರೋದು ನನ್ನ ಕಣ್ಣು ಮುಂದೆ ನಡೀತಾ ಇದೆ. ನನಗಿದು ಯಾವ ರೀತಿ ಇದೆ ಅಂತ ಕೇಳಿದ್ರೆ ಬಹಳ ಆಶ್ಚರ್ಯವಾಗಿದೆ. ಹೇಗೆ ಇದೆಲ್ಲ 100ರಷ್ಟು ನಡೀತಾ ಇದೆಯಲ್ಲ. ಹಾಗಾದರೆ ಹೋಗ್ತಾ ಹೋಗ್ತಾ ನನಗೆ ಎಂತ ನಂಬಿಕೆ ಬರ್ತಿದೆ ಅಂದ್ರೆ ಇದರಲ್ಲಿರುವುದೆಲ್ಲ ನಡೆಯುತ್ತೆ. ಅದನ್ನ ಕೆಲವೊಮ್ಮೆ ಹೇಳಬೇಕಾದ್ರೆ ನೀವ್ ಯಾಕೆ ಎಷ್ಟೊಂದೆಲ್ಲ ಭಯಪಡಿಸ್ತೀರ ಅಂತ ಕೇಳ್ತಾರೆ. ನಾನೇನು ಹೇಳ್ತಾ ಇಲ್ಲ, ಇದರಲ್ಲಿ ಬರೆಯಲ್ಪಟ್ಟಿದೆ, ಇಲ್ಲಿರುವುದು ಹೊರಗೆ ಬರ್ತಾ ಇದೆ, ಅದನ್ನ ಹೇಳಕ್ ಬರ್ತಾ ಇದೀವಿ ಅಷ್ಟೇ ವಿಷಯ ಅಲ್ಲಿ. ಸೊ ಅಲ್ಲಿ ಹೇಳಲ್ಪಟ್ಟ ಪ್ರಕಾರ ಇಸ್ರೇಲ್ ದೇಶ ಒಂದು ರೂಪುಗೊಂಡು 1948 ಅಲ್ಲಿ ಬಂತು. ನೀವ್ ಹೇಳ್ದಂಗೆ ಬ್ರದರ್, ನಾವ್ ನೋಡಿ ಈಗ ನೀವ್ ಹೇಳಿದ್ರಿ ಬೈಬಲ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ. ಈಗ ನಾವ್ ಯೂಶಲಿ ಬೈಬಲ್ ಓದ್ಬೇಕಾದ್ರೆ ಏಷಾಯ ಓದ್ರು ಚೆನ್ನಾಗಿ ಓದ್ತೀವಿ. ಈ ಎಜೆಕಿಯಲ್ ನೆಕ್ಸ್ಟ್ ಮೈನರ್ ಪ್ರಾಫಿಟ್ಸ್ ಎಲ್ಲ ಬಂತು ಅಂದ್ರೆ ಇದು ಅಷ್ಟೊಂದು ನಮ್ಗೆ ಇಂಪಾರ್ಟೆನ್ಸ್ ಇಲ್ಲ ಎಂಬುದಾಗಿ ನಾವು ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಲ್ಲ ಅದನ್ನ ಓದ್ಬೇಕಾದ್ರೆ. ಆದ್ರೆ ಇವತ್ತಿನ ನಾವು ಟೈಮ್ ಲೈನ್ ನೋಡ್ಬೇಕಾದ್ರೆ, ಒಂದೊಂದು ಸಂಭವ ನೋಡ್ಬೇಕಾದ್ರೆ ದೇವ್ರು ಒಂದೊಂದು ವಾಕ್ಯದಲ್ಲೂ ಕೂಡ ಎಷ್ಟು ಉನ್ನತವಾದ ಕಾರ್ಯಗಳನ್ನ ಇಟ್ಟಿದ್ದಾರೆ ಅಂತ ನೀವೆಲ್ಲ ಹೇಳ್ಬೇಕಾದ್ರೆ ಅದು ಅರ್ಥ ಆಗುತ್ತೆ. ಗಾಡ್ ಬಂದು ಇದ್ರೊಳಗೆ ಯಾವುದನ್ನು ಸುಮ್ಮನೆ ಕೊಡ್ತಾ ಇಲ್ಲ. ಒಂದೊಂದು ಅಕ್ಷರ ವಾಕ್ಯದ ಹಿಂದೆ, ಒಂದೊಂದ್ರ ಹಿಂದೆ ಅವರ ಒಂದು ಯಾವುದೊಂದು ವಿಷಯವನ್ನು ಹೇಳಿಟ್ಟಿದ್ದಾರೆ. ಅದರಲ್ಲಿ ಇವಾಗ ನಮ್ಮ ಕೈಯಲ್ಲಿ ಬೈಬಲ್ ಇದೆ ನೋಡಿ, ಬಹಳ ಸಂತೋಷವಾಗಿ ನೋಡ್ತೀನಿ. ಯಾಕಂದ್ರೆ ಯಹೂದ್ಯರ ಬಳಿ ಕೂಡ ಅರ್ಧ ಇದೆ, 39 ಪುಸ್ತಕ ಮಾತ್ರ ಇದೆ. ನಮ್ಮ ಬಳಿ 66 ಪುಸ್ತಕ ಇದೆ. ಅಂದ್ರೆ ನ್ಯೂ ಟೆಸ್ಟ್ಮೆಂಟ್ ಸೇರಿ ಇದೆ. ಈ ಎರಡರಲ್ಲಿಯೂ ಫುಲ್ಫಿಲ್ಡ್ ಬೈಬಲ್ ಇದು. ಇದು ಬಂದು 100% ಇದೆ ನಮ್ಮ ಬಳಿಯಲ್ಲಿ. ಸೊ ನಾವು ಬಂದು ಇದನ್ನ ಎಷ್ಟು ಓದುತ್ತೇವೋ, ಎಷ್ಟು ಇದರಲ್ಲಿ ಧ್ಯಾನ ಮಾಡ್ತೀವೋ ಅಷ್ಟಕ್ಕಷ್ಟು ಮಹತ್ವ ದೇವರು ನಮಗೆ ಇದನ್ನು ಹೇಳ್ಕೊಡ್ತಾರೆ. ಅಷ್ಟು ಸುಂದರವಾಗಿದೆ. ಕೆಲವೊಮ್ಮೆ ಬಹಿರಂಗವಾಗಿರುತ್ತೆ, ಕೆಲವೊಮ್ಮೆ ಕೊಡ್ತಾರೆ, ಬೈಬಲ್ ಕೊಡ್ತಾರೆ ಇರುತ್ತೆ. ಈಗ ರೀಸೆಂಟ್ ಟೈಮ್ನಲ್ಲಿ ಒಂದು ವಿಧವಾಗಿ ಓದ್ತೀವಿ. ಹೆಂಗೆ ಓದ್ತೀವಿ ಅಂದರೆ ಅದರಲ್ಲಿರುವಂತಹ ವರ್ಷ ಲೆಕ್ಕವನ್ನು ಸ್ವಲ್ಪ ಧ್ಯಾನ ಮಾಡಬೇಕಾದ್ರೆ ಹಾಗೆ ಅಕ್ಷರದಿಂದ ಅಕ್ಷರಕ್ಕೆ ದೇವರು ನಡೆಯುವಂತಹ ಸಂಭವಗಳನ್ನು ಬರೆದಿಟ್ಟಿದ್ದಾರೆ ಎಂದು ನೋಡೋಕ್ಕೆ ಸಾಧ್ಯವಾಗುತ್ತದೆ. ಸೊ ಅದರಿಂದ ಹೇಳಕ್ಕೆ ಬರ್ತಾ ಇದ್ದೀನಿ, ನಮ್ಮ ಕಣ್ಗಳ ಮುಂದೆ ಇಸ್ರೇಲ್ನಂತಹ ದೇಶ ರೂಪುಗೊಂಡಿರುವ ದೇಶ, ಲೋಕಕ್ಕೆ ಅದು ಹಿಸ್ಟಾರಿಕಲ್ ಇವೆಂಟ್ ಆಗಿದೆ. ನಾನು ಹೇಗೆ ಇದನ್ನು ನೋಡ್ತೀನಿ ಅಂತ ಹೇಳಿದ್ರೆ, ಗಾಡ್ ಬಂದು ಬೈಬಲಲ್ಲಿ ಹೇಳ್ತಿದ್ದಾರೆ ಅಂತ ಕೇಳಿದ್ರೆ, ಇಸ್ರೇಲ್ ಎನ್ನುವಂತಹ ದೇಶ ಮತ್ತೆ ಬರುತ್ತೆ. ಆ ದೇಶ ಒಂದು ಫಾರ್ಮ್ ಆಗುತ್ತೆ, ಅದಕ್ಕೊಬ್ಬ ಕಿಂಗ್ ಬರ್ತಾನೆ. ನೀವು ಯೋಚನೆ ಮಾಡಿ ನೋಡಿ, ಅದಕ್ಕೊಬ್ಬ ಕಿಂಗ್ ಬರ್ತಾನೆ ಎಂಬುದಾಗಿ ಮತ್ತಾಯ 24ರಲ್ಲಿ ಯೇಸು ಹೇಳ್ತಾರೆ. ನೀವು ನೋಡೋದಾದ್ರೆ ಅದರಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಆದ್ರೆ ಅದಕ್ಕಿಂತ ಮುಂಚಿತವಾಗಿ ಒಂದು 300 ವರ್ಷವಾಗಿ ಕಿಂಗ್ ಇಲ್ಲ ಅಲ್ಲಿ. ಅದಕ್ಕಿಂತ ಮುಂಚೆ ಕಿಂಗ್ ಅವರಿಗಿಲ್ಲ. ಅದರ ನಂತರ 2000 ವರ್ಷ ಕಿಂಗ್ ಇಲ್ಲ, 1800 ವರ್ಷದಿಂದ ಕಿಂಗ್ ಇಲ್ಲ ಅವರಿಗೆ. ಹೇಗೆ ಒಬ್ಬ ಕಿಂಗ್, ಒಂದು ದೇಶ ಇಲ್ಲ, ಎಲ್ಲ ಮಣ್ಣಾಯಿತು, ಮುಗಿದೋಯ್ತೆಲ್ಲ, ಆ ಜನಗಳು ಹೊರಟೋದ್ರು. ಸರಿನಾ? ಕೆಲವೊಮ್ಮೆ ನೋಡುವುದಾದರೆ ಜನಗಳು ಬಂದು ಬೇರೆ ಊರಿಗೆ ಹೋಗಿ, ಈಗ ಶ್ರೀಲಂಕಾ ತಮಿಳಿಯರು ಇದ್ದಾರೆ, ಅವರು ಬೇರೆ ಕಡೆ ಹೋಗಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಗ್ರೂಪ್ನ ಫಾರ್ಮ್ ಮಾಡಿ ಮತ್ತೆ ನಮ್ಮ ದೇಶಕ್ಕೆ ಬರಬೇಕೆಂಬುದಾಗಿ ಒಂದು ಬಯಕೆಯಲ್ಲಿ ಅಲ್ಲಿ ಅವರು ರೆಡಿ ಮಾಡಿ ಇಟ್ಟಿರ್ತಾರೆ. ಮತ್ತೆ ನಮ್ಮ ದೇಶಕ್ಕೆ ಬರ್ತೀವಿ, ಅವರ ಒಂದು ಬಯಕೆ ಇದೆ. ಆ ರೀತಿ ಕೂಡ ಯಹೂದ್ಯರು ಏನು ಮಾಡಲೇ ಇಲ್ಲ. ಅವರವರು ಚದುರಿ ಹೋದವರು ಮತ್ತೆ ಬರ್ತಾರೆ, ಅದೇ ದೇಶ ಬರುತ್ತೆ, ಅದೇ ರಾಜಧಾನಿ ಬರುತ್ತೆ, ಅದೇ ಸ್ಥಳದಲ್ಲಿ ಅರಸರು ಬಂದು ಕೂರುತ್ತಾನೆ. ಆ ರೀತಿ ಇರುವುದನ್ನ ಯಾವ ಬೇಸಿಸ್ ನಲ್ಲಿ ನೀವು ಹೇಳ್ತೀರಾ? ಈಗ ಒಂದು ವಿಷಯವನ್ನ ನೀವು ಹೇಳ್ರಿ, ಈಗ ನಿಮ್ಮ ಮನೆ ಇದೆ, ಒಬ್ಬರ ಮನೆ ಇದೆ, ನೀವು ನೋಡ್ತೀರ ಅಂತ ಇಟ್ಕೊಳ್ಳಿ. ಆ ಮನೆಯನ್ನ ಒಡೆದು ನೆಲಸಮಾನ ಮಾಡಾಯ್ತು. ನೆಲಸಮಾನವಲ್ಲ, ಆ ಸ್ಥಳವನ್ನ ಇನ್ನೊಬ್ರು ಖರೀದಿ ಕೂಡ ಮಾಡಿದಾಯ್ತು. ಇನ್ನೊಬ್ರು ಬಂದು ಖರೀದಿ ಮಾಡಿ ಆ ಸ್ಥಳದಲ್ಲಿ 10-20 ವರ್ಷದಿಂದ ಅವರು ವಾಸವಿದ್ದಾರೆ. ಈಗ ಒಬ್ಬ ವ್ಯಕ್ತಿ ಬಂದು ನಿಮ್ಮ ಬಳಿ ಹೇಳ್ತಾರೆ, 1500 ವರ್ಷ ಆದ್ಮೇಲೆ ಇದು ಮತ್ತೆ ನಿಮ್ಮ ಮನೆ ನಿಮ್ಗೆ ಸಿಗುತ್ತೆ. ಅದೇ ರೀತಿ ಇವತ್ತು ಇರುವುದಕ್ಕಿಂತ ಮೇಲೆ ಒಬ್ಬ ವ್ಯಕ್ತಿ ಬಂದು ಕೂರ್ತಾನೆ. ಅದನ್ನ ಹೆಂಗ್ ನಂಬ್ತೀರಾ ನೀವು? ಸಾಧ್ಯನೇ ಇಲ್ಲ ಅಲ್ವಾ? ಒಂದು ದೇಶ ಕೈ ಬಿಟ್ಟು ಹೋಯ್ತು, ಮಕ್ಕಳು ಚದರಿ ಹೋದರು, ಆ ಸ್ಥಳವನ್ನು ಡೆಮಾಲಿಷ್ ಮಾಡಾಯ್ತು, ಎಲ್ಲವನ್ನ ನಿರ್ಮೂಲ ಮಾಡಾಯ್ತು. ಬೇರೆ ಒಂದು ಗುಂಪು ಬಂದು 1000 ವರ್ಷದಲ್ಲಿ ಬದುಕ್ತಾ ಇದ್ದಾರೆ. ಆದ್ರೆ ಈ ಬೈಬಲ್ ಹೇಳುತ್ತದೆ, ನೀವೇನ್ ಬೇಕಾದ್ರೂ ಹೇಳಿ, ಆ ಸ್ಥಳಕ್ಕೆ ಇವರು ಮತ್ತೆ ಬರ್ತಾರೆ.
ಆ ಸ್ಥಳಕ್ಕೆ ಒಬ್ಬ ಅರಸನು ಇರುತ್ತಾನೆ, ನೀವು ಅದನ್ನ ನೋಡ್ತೀರಿ ಎಂಬುದಾಗಿ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದೆ. ಹೊರಗೆ ಹೋಗಿ ಮತ್ತೆ ಬರ್ತೀನಿ ಎನ್ನುವುದು ಉತ್ತರವಾದವನ್ನು ಹೇಳಕ್ಕಾಗಲ್ಲ ಇವತ್ತು, ಹೌದು ಇಲ್ವಾ? ಆ ರೀತಿ ಇರುವಲ್ಲಿ ಈ ಬೈಬಲ್ ಹೇಳ್ತಾ ಇದೆ, ಇಲ್ಲ ನೀವು ಅದೇ ಸ್ಥಳಕ್ಕೆ ಮತ್ತೆ ನೋಡ್ತೀರಾ. ಅವ್ರು ಬಂದು ಕೂರ್ತಾರೆ, ಹಾಗಾದ್ರೆ ಇದನ್ನ ನೋಡ್ತೀನಲ್ವಾ, ಇವತ್ತು ನನ್ನ ಕಣ್ಮುಂದೆ ನೋಡ್ತಾ ಇದ್ದೀನಲ್ವಾ, ಅದುವೇ ಕಡೆಯ ಕಾಲ ಎಂಬುದು ಬೈಬಲ್ ಹೇಳುತ್ತೆ. ಅಲ್ಲಿಯವರು ಕಡೆಯ ಕಾಲವಲ್ಲ, ಇವರು ಮತ್ತೆ ಬರ್ತಾರೆ, ಅಲ್ಲಿ ಬಂದು ಕೂರ್ತಾರೆ, ಅವ್ರು ಕೂರ್ದ ನೀವು ನೋಡ್ರಿ, ಅದುವೇ ಕಡೆಯ ಕಾಲ. ಆಗ ನನ್ನ ಕಣ್ಗಳ ಮುಂದೆ ಇವರು ಬಂದಿದ್ದಾರೆ, ಇಸ್ರೇಲ್ ಅಂತ ಒಂದು ದೇಶ ಬಂದಿದೆ, ಅವರು ಕಡೆಯ ಕಾಲದಲ್ಲೇ ಬರ್ತಾರೆ. ಓಶಿಯ 3:5 ಹೇಳುತ್ತದೆ, ಕಡೆಯ ದಿನಗಳಲ್ಲಿ ಅವರು ಮತ್ತೆ ಬರ್ತಾರೆ. ಬಂದಾಯ್ತು, ನಮ್ಮ ಕಣ್ಮುಂದೆ ನೆರವೇರಿದೆ. ಸೊ ಇಸ್ರೇಲರು ಬಂದ ನಂತರ 1948 ನಂತರ ಬಂದ ನಂತರ ಇವರ ಒಂದು ಕಾರ್ಯಗಳಿಂದ ಕೆಲವೊಂದು ಪ್ರವಾದನೆಗಳು ನೆರವೇರಬೇಕು. ಇವರು ಬಂದ ನಂತರ ಏನ್ ನಡೆಯುತ್ತೆ ಅಂತ ಇದೆ, ಬರುವುದಿರುವುದು ಒಂದು ಪ್ರವಾದನೆ, ಬಂದ ನಂತರ ಏನ್ ನಡೆಯುತ್ತೆ ಎಂಬುದಾಗಿ ಪ್ರವಾದನೆಗಳು ಉಂಟು. ಕರ್ತನ ಚಿತ್ತವಾದರೆ ಬರುವಂತಹ ವಾರಗಳಲ್ಲಿ ಎಪಿಸೋಡ್ಗಳಲ್ಲಿ ಮತ್ತೆ ನೋಡೋಣ. ಬಹಳ ಸಂತೋಷ ಬ್ರದರ್. ಈ ಒಂದು ಎಪಿಸೋಡ್ ಅಲ್ಲಿ ಯಾವ ರೀತಿಯಾಗಿ ಇಸ್ರೇಲ್ ಫಾರ್ಮೇಶನ್ ಆಯ್ತು, ದೇವರ ಪ್ರವಾದನೆಗಳು ಯಾವ ರೀತಿಯ ಒಂದೊಂದು ಕೂಡ ನಿಖರವಾಗಿ ನೆರವೇರಿತು ಎಂಬುದಾಗಿ ಬಹಳ ವಿವರವಾಗಿ ಎಲ್ಲರಿಗೂ ಅರ್ಥ ಆಗೋ ರೀತಿ ಹೇಳ್ಕೊಟ್ರಿ. ಮುಂದಿನ ಸಂಚಿಕೆ ನೀವು ಹೇಳಿದಾಗೆ ಇನ್ನೂ ಅನೇಕ ವಿಷಯಗಳು ನಾವು ಚರ್ಚೆ ಮಾಡೋಣ. ಈ ಒಂದು ಸಂಚಿಕೆಗೆ ಬಂದಿದ್ದಕ್ಕಾಗಿ ಬಹಳ ಸಂತೋಷ. ಪ್ರೈಸ್ ಲಾರ್ಡ್.